ಶ್ರೀಮತಿ ಶಿಲ್ಪಾ ದೇವಿಗೌಡರು, ನ್ಯಾಯವಾದಿಗಳು ಹಾಗೂ ಕಾನೂನು ಸಲಹೆಗಾರರು, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕರ್ನಾಟಕ ರಾಜ್ಯ ಶಿಲ್ಪಾ ಗ್ರೂಪ್ ಆಫ್ ಕಂಪನೀಸ್ ಮಾಲೀಕರು ಬೆಳಗಾವಿ ಈಗಾಗಲೇ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಚಪ್ಪಾಳೆಗಳನ್ನು ತಟ್ಟಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ನೀವು ಬರೀ पीछे बैठो रवि का है मेरे मोबाइल दे दो ಶ್ರೀ ಅಕ್ಬರ್ ಖೋಜಾ ಕಾರ್ಯನಿರ್ವಾಹಕ ನಿರ್ದೇಶಕರು ಅಂತಾರಾಷ್ಟ್ರೀಯ ಮಾನವ ಅಧಿಕಾರ ಕರ್ನಾಟಕ ಕಲಾ ಕಸ್ತೂರ್ಬಾ ಸಂಸ್ಥೆಯ ಅಧ್ಯಕ್ಷರು, ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋವಿಂದ್ ಮೆಲ್ಗೇರಿ ಅವರು ಸಹ ವೇದಿಕೆ ಆಗಮಿಸಬೇಕಾಗಿ ವಿನಂತಿ. ಎಲ್ಲರೂ ಚಪ್ಪಾಳೆ ತಟ್ಟಿ ವೇದಿಕೆ ಆಗಬೇಕಾಗಿ ವಿನಂತಿ. ಸಮಾಜ ಸೇವಕರು, ಯುವತರಂಡು ಆಗಿರ್ತಕ್ಕಂಥ ಅವಿನಾಶ್ ಗುಡ್ಕೆ ಅವರು ಸಹ ವೇದಿಕೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷ ಆಗಿರ್ತಕ್ಕಂಥ ಬೆಳಗಾವಿ ಇವರಿಗೆ ಶ್ರೀ ಭಾರ್ಗವಿ ಮನ್ನೂರು ಹಾಗೂ ಲಕ್ಷ್ಮೀ ಚಪ್ಪಾಳೆಗಳನ್ನ ತಟ್ಟಬೇಕಾಗಿ ಏನಂದು ಶ್ರೀ ಅಕ್ಬರ್ ಖೋಜಾ ಕಾರ್ಯನಿರ್ವಾಹಕ ಅಧ್ಯಕ್ಷರು ಅಂತಾರಾಷ್ಟ್ರೀಯ ನೀಡಿ ಗೌರವಿಸಬೇಕಾಗಿ ವಿನಂತಿ. ಅಜಿತ್ ವೇಲ್ ಸಾಹೇಬ್ಗೆ ಅವರಿಗೆ ದಾಸರ್ ಸರ್ ಅವರು ಹೂಗುಚ್ಚವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ವಿನಂತಿ. ಕರ್ನಾಟಕ ರಾಜ್ಯ ಇವರ ಒಂದು
ಆಯೋಜಿಸಿದಂತ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀಮತಿ ಶಿಲ್ಪಾ ಗೋದಿಗೌಡರ್, ನ್ಯಾಯವಾದಿಗಳು, ಕಾನೂನು ಸಲಹೆಗಾರರು, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕರ್ನಾಟಕ ಸರ್ಕಾರ ಶಿಲ್ಪಾ ಗ್ರೂಪ್ ಆಫ್ ಕಂಪನಿಯ ಮಾಲೀಕರು ಆದಂತಹ ಶ್ರೀಮತಿ ಶಿಲ್ಪಾ ಗೋದಿಗೌಡ ಅವರಿಗೆ ಸಂಘಟನೆ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತಗಳು. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಒಂದು ಹಿರಿಯರಾದಂತಹ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಹಾಜಿ ಫಿರೋಜ್ ಪೀರ್ಜಾದೆ, ನಿರ್ದೇಶಕರು, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕ ರಾಜ್ಯ, ಅವರಿಗೂ ಕೂಡ ನಿಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಹಾರ್ದಿಕ ಸ್ವಾಗತಗಳು. ಅದೇ ರೀತಿಯಾಗಿ ಕಲಾ ಕೌಸ್ತುಭ ಸಂಸ್ಥೆ ಮಾರುತಿ ನಗರ ಈ ದಾಂಡೇಲಿ ಇವರು ಕೂಡ ಉಪಸ್ಥಿತರಿದ್ದಾರೆ. ಗೋವಿಂದ್ ಮೇಲಿಗೇರಿ ಸರ್ ಅವರಿಗೂ ಕೂಡ ಸಂಘಟನೆಯ ಪರವಾಗಿ ಹಾಗೂ ದಾಂಡೇಲಿಯ ನಾಗರಿಕರ ಪರವಾಗಿ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು, ಅಂತಾರಾಷ್ಟ್ರೀಯ ಮಾನವ ಅಧಿಕಾರ ಕರ್ನಾಟಕ ಸ್ಟೇಟ್ ಬೋರ್ಡ್ ಬೆಳಗಾವಿ ಇವರಾದಂತಹ ಶ್ರೀ ಅಕ್ಬರ್ ಖೋಜಾ ಸರ್ ಅವರು ಉಪಸ್ಥಿತರಿದ್ದಾರೆ. ಮಾನವ ಹಕ್ಕು ಹಾಗೂ ಆಯೋಗದ ಸಂಘಟನೆ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತಗಳು. ಅವಿನಾಶ್ ಗುಡ್ಗೆ ಸಂಘಟಿತ ಸಂಸ್ಥೆಯ ಒಂದು ಕಾರ್ಯದರ್ಶಿಗಳಾದಂತಹ ಅವಿನಾಶ್ ಗುಡ್ಗೆ ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ರಾಜೇಶ್ ಸಾಬ್ ಕೇಸ್ನೂರ್ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ಅಧ್ಯಕ್ಷರಾದಂತಹ ರಾಜೇಶ್ ಸಾಬ್ ಕೇಸ್ನೂರ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತಗಳು. ಅದೇ ರೀತಿಯಾಗಿ ವಿವಿಧ ಆಯೋಗದ ಸಂಘಟನೆಯ ಸದಸ್ಯರು ಮತ್ತು ವಿವಿಧ ಸಂಘ ಸಂಸ್ಥೆಯ ಅನೇಕ ಕಾರ್ಯದ ನಿರರ್ಥಕ ಎಲ್ಲ ಸದಸ್ಯರು ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ದಾಂಡೇಲಿಯ ವಿವಿಧ ಸಂಘಟನೆಯ ಮುಖ್ಯಸ್ಥರು ಮತ್ತು ನಾಗರಿಕರು ಉಪಸ್ಥಿತರಿದ್ದಾರೆ. ಅಲ್ಲದೆ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೂಡ ಮಾನವ ಹಕ್ಕು ಆಯೋಗದ ಒಂದು ಸಂಘಟನೆಯ ಪರವಾಗಿ ಹಾರ್ದಿಕ ಸುಸ್ವಾಗತ, ಸ್ವಾಗತ, ಧನ್ಯವಾದಗಳು. ಸ್ವಾಗತವನ್ನು ಕೋರಿರುವಂತ ಮುರ್ತುಜಾ ಹುಸೇನ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಮುರ್ತುಜಾ ಸರ್ ಅವರಿಗೆ ರವಿ ಸುತಾರ್ ಅವರು ಹೂಗುಚ್ಛವನ್ನು ನೀಡಿದರು. ಶ್ರೀಮತಿ ಶಿಲ್ಪಾ ಗೋದಿಗೌಡ ಅವರಿಗೆ ಪರಿಚಯವನ್ನು ನಮ್ಮ ದಾಸರಿ ಸರ್ ಅವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ. ಇಂದಿನ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಉದ್ಘಾಟಕರಾಗಿರತಕ್ಕಂಥ ಖ್ಯಾತ ನ್ಯಾಯವಾದಿಗಳು ಇವರು ಪರಿಚಯವನ್ನು ನಾನು ಹತ್ತಿರವಾಗಿ ಮಾಡಿಕೊಳ್ಳಲು ಸಂತೋಷ ಅನಿಸ್ತದೆ. ಇವರು ಮೂಲತಃ ಧಾರವಾಡ ಜಿಲ್ಲೆಯವರು. ಧಾರವಾಡದಲ್ಲಿ ಇವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸಿದ್ದಾರೆ. ಅತ್ಯಂತ ಚತುರತೆಯನ್ನು ಹೊಂದಿರತಕ್ಕಂಥವರು, ಕ್ರೀಡಾಶೀಲರು, ವ್ಯಾಕ್ಚಾತುರತೆಯನ್ನು ಹೊಂದಿರತಕ್ಕಂಥವರು, ವಿವಿಧ ಕ್ಷೇತ್ರದಲ್ಲಿ ತಮ್ಮ ನಿಲುವನ್ನು ಕಾಣಿಸಿಕೊಂಡಿರ್ತಕ್ಕಂಥವರು. ಇವರು ಹುಬ್ಬಳ್ಳಿ ಧಾರವಾಡದಲ್ಲಿ ಅತ್ಯಂತ ನ್ಯಾಯ ನಡೆಸಿಕೊಡುವಂಥದ್ರಲ್ಲಿ ಖ್ಯಾತರಾಗಿರ್ತಾರೆ. ಖ್ಯಾತರು ವಕೀಲರು ಅನಿಸಿಕೊಂಡಿರ್ತಕ್ಕಂಥ ಖ್ಯಾತಿಯನ್ನು ಇವರಿಗಿದೆ. ಅದರ ನಿಮಿತ್ತವಾಗಿ ಇವರಿಗೆ ಸಲಹೆಗಾರರಾಗಿ ನೇಮಕವನ್ನು ಹೊಂದಿದ್ದಾರೆ. ಹಾವೇರಿ, ಬೆಳಗಾವಿ ಎಲ್ಲ ಮಹಾನಗರಗಳಲ್ಲಿ ಇವರ ಹೆಸರು ಖ್ಯಾತಿಯಾಗಿದೆ. ಖ್ಯಾತ
ವೈದ್ಯರು ಖ್ಯಾತ ನ್ಯಾಯವಾದಿಗಳು ಅನ್ನುವಂತ ಎನಿಸಿದ್ದಾರೆ. ಅತ್ಯಂತ ಶ್ರೇಷ್ಠ ಹುದ್ದೆಯನ್ನು ಇವರು ಮಾನವ ಹಕ್ಕುಗಳ ಆಯೋಗದ ನಿಮಿತ್ತವಾಗಿ ಸದಾ ಇವರು ತಮ್ಮ ಜೀವನವನ್ನ ಹೆಚ್ಚು ನಮ್ಮ ಮಾನವರಿಗೆ ಆದಂತ ಅನ್ಯಾಯವನ್ನು ಸರಿದೂಡಿಸಲಿಕ್ಕೂ ಈ ಸಂಘಟಕರಿಗೆ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ. ಸದಾ 24 ತಾಸು ಯಾವುದೇ ಒಂದು ಸಂಘಟಕರು ಇವರಿಗೆ ಸಲಹೆಯನ್ನು ಕೇಳಿದಾಗ ತ್ವರಿತವಾಗಿ ನೀಡ್ತಕ್ಕಂಥ ಮಾಹಿತಿಯನ್ನು ಕೊಡುವಂತದ್ರಲ್ಲಿ ಅತ್ಯಂತ ಸ್ಫೂರ್ತಿಯನ್ನ ನೀಡ್ತಕ್ಕ ಇದ್ದಾರೆ. ನಮ್ಮ ಅಧ್ಯಕ್ಷರಾಗಿ ಸ್ಥಾನ ವಹಿಸಿಕೊಟ್ಟಿದ್ದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತೈತಿ. ಇಷ್ಟು ಹೇಳಿ ಅವರ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕೊಟ್ಟಂತ ಶ್ರೀ ದಾಸರಿ ಸರ್ ಅವರಿಗೆ ಸಮಾರಂಭದ ಪರವಾಗಿ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂಥ ರಾಜಾಸಾಬ್ ಕಿಸನೂರ್ ಅವರು ಅಲ್ಲೇ ಬರ್ತದೆ ವೇದಿಕೆಯ ಮೇಲೆ ಉದ್ಘಾಟಕರಾಗಿ ಆಗಮಿಸಿದಂತ ಸನ್ಮಾನ್ಯ ಶ್ರೀಮತಿ ಶಿಲ್ಪಾ ಗೋದಿಗೌಡರ್ ಮೇಡಮ್ ರವರೇ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮಂತವರಿಗೆಲ್ಲ ಜೀವನ ಮಾಡಲಿಕ್ಕೆ ಸ್ಫೂರ್ತಿಯಾಗಿ ಕಾಣಿಸುವಂತಹ ಸನ್ಮಾನ್ಯ ಹಾಜಿ ಫಿರೋಜ್ ಪಿರ್ಜಾದೆ ಅವರೇ, ಕಾರ್ಯನಿರ್ವಾಹಕ ನಿರ್ದೇಶಕರು ಅಂತಾರಾಷ್ಟ್ರೀಯ ಮಾನವ ಅಧಿಕಾರ ಕರ್ನಾಟಕ ಸೈಟ್ ಬೆಂಗಳೂರು ಬೆಳಗಾವಿ ಆದಂತಹ ಸನ್ಮಾನ್ಯ ಶ್ರೀ ಅಕ್ಬರ್ ಖೋಜಾರ್ ಅವರೇ, ನಮ್ಮ ಹಿರಿಯರು ಆದಂತ ಮುರ್ತುಜಾ ಆನೆ ಹೊಸೂರ್ ಅವರೇ, ಮಿತ್ರರಾದಂಥ ಗೋವಿಂದ್ ಮಲ್ಗೇರಿರವರೇ, ಅವಿನಾಶ್ ಗೋಡ್ಕರ್ ಅವರೇ ಹಾಗೂ ಇಲ್ಲಿ ನೆರೆದಂತ ಎಲ್ಲ ಸನ್ಮಾನಿತ ಬಂಧು ಭಗಿನಿಯರೇ ಮತ್ತು ಮುದ್ದು ಮಕ್ಕಳೇ, ನನಗೆ ಇವತ್ತು ತುಂಬಾ ಸಂತೋಷ ಆಗಿದೆ. ನಾನು ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಯಾಕಂದ್ರೆ ಮಾನವ ಹಕ್ಕು ಅಂದ್ರೆ ಬದುಕುವ ಹಕ್ಕು. ಹೇಗೆ ಸೂರ್ಯ ಎಲ್ಲರಿಗೂ ಬೆಳಕು ಕೊಡ್ತಾನೆ, ಎಲ್ಲರಿಗೂ ಗಾಳಿ ಸಿಗ್ತದೆ, ನೀರು ಸಿಗ್ತದೆ, ಈ ಪ್ರಕೃತಿ ಯಾವುದೇ ಭೇದ ಮಾಡದೆ ಎಲ್ಲರಿಗೂ ಬದುಕಿನ ಹಕ್ಕು ಯಾವ ರೀತಿ ಕೊಡ್ತದೆ, ಅದೇ ರೀತಿ ಬದುಕಿನ ಅವಕಾಶವನ್ನ ಸಮಾಜ ಎಲ್ರಿಗೂ ಕೊಡಬೇಕು ಅನ್ನುವುದೇ ಮಾನವ ಹಕ್ಕು ಅಂತ ಹೇಳಿ ನಾನು ಭಾವಿಸ್ತೇನೆ. ನಿಜವಾಗಿಯೂ ಒಂದೊಂದ್ಸಲ ನಮ್ಗೇನ್ ಅನಿಸ್ತದೆ ಅಂದ್ರೆ ವೇದಿಕೆ ಮೇಲೆ ನಿಂತು ಮಾತಾಡೋದು ಧೈರ್ಯದ ಕೆಲಸ ಅಂತ ಅನಿಸ್ತದೆ. ಆದ್ರೆ ನನಗೇನ್ ಅನಿಸ್ತದೆ ಅಂದ್ರೆ ವೇದಿಕೆ ಕೆಳಗೆ ಕೂತ್ಕೊಂಡು ಬಹಳಷ್ಟು ಕಾದು ಮಾತು ಕೇಳ್ತಿರ್ಲ ಪೇಷನ್ಸ್ ಇದೆಯಲ್ಲ, ಅದೇ ಧೈರ್ಯದ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಮಕ್ಕಳು ಪಾಪ 11 ಗಂಟೆಯಿಂದ ನೀವೆಲ್ಲ ಕುತ್ಕೊಂಡಿದ್ದೀರಿ. ನನಗೆ ಇನ್ನೂ ಹೆಚ್ಚಿಗೆ ಮಾತಾಡ್ಲಿಕ್ಕಿಲ್ಲ, ಯಾಕಂದ್ರೆ ನೀವೆಲ್ಲ ತಿಳಿದೋರಿದ್ದೀರಿ. ಇಷ್ಟೇ ಹೇಳೋದು ನಾನು, ಬದುಕುದು ಏನಿದೆಯಲ್ಲ ಅದು ಎಲ್ಲರೂ ಸಂತೋಷವಾಗಿ ಬದುಕಬೇಕು, ನಾವು ಸಂತೋಷವಾಗಿ ಬದುಕಬೇಕು, ಇನ್ನೊಬ್ರು ಸಂತೋಷವಾಗಿ ಬದುಕಬೇಕು. ಯಾರದೇ ಹಕ್ಕುಗಳನ್ನ ಯಾರು ಕಸಿದುಕೊಳ್ಳಬಾರದು. ಪ್ರಕೃತಿ ಪರಮಾತ್ಮ ಹೇಗೆ ಜನರನ್ನ ನಿರ್ಮಿಸಿದ್ದಾನೆ ಅದೇ ರೀತಿ ಎಲ್ಲರೂ ಬದುಕಿ ಒಂದಿನ ತಮ್ಮ ಬದುಕಿನ ಕೊನೆಯನ್ನು ಕಾಣುವಂತ ವ್ಯವಸ್ಥೆ ಆಗ್ಬೇಕು. ನಮ್ಮ ಪರಿಸರ ಸುಂದರವಾಗಿರ್ಬೇಕು, ಜೀವನ ನಗ್ತಾ ಇರಬೇಕು. ಹೇಗೆ ಮಗ್ಗು ಹೂವಾಗಿ ಅರಳಿ ನಗ್ತದೆಯೋ ಹಾಗೆಯೋ ಪ್ರತಿ ಜೀವನವು ನಗಬೇಕು, ನಕ್ಕು ಸಂತೋಷದಿಂದ ತನ್ನ ಬದುಕನ್ನ ಕೊನೆಗೊಳಿಸ್ಬೇಕು ಅಂತ ಒಂದು ವ್ಯವಸ್ಥೆ ಆಗಬೇಕು. ಆದ್ರೆ ಎಲ್ಲೇ ಅನ್ಯಾಯ ಆದಲ್ಲಿ ನಾವು ಒಬ್ರಿಗೆ ಯಾರಿಗಾರ ಅನ್ಯಾಯ ಆದ್ರೆ ನಾವು ಅದನ್ನ ಪ್ರತಿಭಟಿಸ್ಬೇಕು, ಎಲ್ಲರಿಗೆ ನ್ಯಾಯ ಆಗುವಂತ ನೋಡ್ಕೊಳ್ಬೇಕು ಅಂತ ಒಂದು ಒಬ್ಬರಿಗೊಬ್ರು ನಾವೆಲ್ಲರೂ ಕೈ ಜೋಡಿಸಿ ಯಾರಿಗೆ ಅನ್ಯಾಯ ಆಗದೇ ರೀತಿಯಿಂದ ನೋಡ್ಕೊಂಡ್ರೆ ಸಮಾಜ ನಿಜವಾಗಿಯೂ ಸುಂದರವಾಗ್ತದೆ, ಬದುಕು ಸುಂದರವಾಗ್ತದೆ. ಪ್ರಕೃತಿ ಹೇಗೆ ಎಲ್ಲರಿಗೂ ಸಮಾನ ಬದುಕಿನ ಅವಕಾಶವನ್ನ ಕೊಟ್ಟಿದೆ ಅಂತಹ ಅವಕಾಶ ಸಮಾಜನೂ ಕೊಡುವಂತ ವ್ಯವಸ್ಥೆಯಲ್ಲಿ ನಾವೆಲ್ಲ ಇರಬೇಕು ಅಂತ ಹೇಳ್ತಾ ತುಂಬಾ ಸಂತೋಷದಿಂದ ನನ್ನನ್ನು ನೀವು ಆಲಿಸಿದ್ರಿ. ನಿಮ್ಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ಸಮಾರಂಭವನ್ನು ಉದ್ದೇಶಿಸಿ ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷರು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ್ ಮಲ್ಗೂರ್ ಅವರು ಈ ಸಮಾರಂಭದ ಉದ್ದೇಶದಿಂದ ಮಾತಾಡಬೇಕಂತ ನಿಲ್ಲಿಸ್ಕೊಳ್ತೇವೆ. ಕ್ಷಮಿಸಬೇಕು. ಕಲಾ ಸಂಸ್ಥೆಯ
ಆಗಿರ್ತಕ್ಕಂಥ ಶ್ರೀಮತಿ ಪಾರ್ವತಿ ಮಲ್ಲಿಗೂರು ಅವರು ವೇದಿಕೆ ಬರಬೇಕಾಗಿ ವಿನಂತಿಸ್ಕೊಳ್ತಾರೆ. ಮೇಡಮ್ ಅವರಿಗೆ ಆಶಾ ಮುಖರ್ಜಿ ಮೇಡಮ್ ಅವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಚಪ್ಪಾಳೆ ತಟ್ಟರಿಗೆ ಗೋವಿಂದ ಮಲ್ಲಿಗೂರು ಅವರಿಗೆ ನಮಸ್ಕಾರ. ಇವತ್ತು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ದೇಶದಲ್ಲೆಲ್ಲ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲದೆ ಈ ಒಂದು ದಿನಾಚರಣೆ ಅಂಗವಾಗಿ ಎಲ್ಲರೂ ಆಚರಿಸ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮವು ನಮ್ಮ ದಾಂಡೇಲಿ ನಗರದಲ್ಲಿ ಕೂಡ ಆಯೋಜನೆಗೊಂಡಿದೆ, ನಡೀತಾ ಇದೆ. ಇಂಥ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರು ಹಾಗೂ ಈ ದಾಂಡೇಲಿ ಘಟಕದ ಮಾನವ ಹಕ್ಕುಗಳ ಆಯೋಗದ ಎಲ್ಲ ಸಂಘಟಕರು, ಪದಾಧಿಕಾರಿಗಳು ಹಾಗೂ ದಾಂಡೇಲಿ ನಗರದ ಯಾವತ್ತು ಗಣ್ಯ ನಾಗರಿಕರು ಹಾಗೂ ಮುದ್ದು ವಿದ್ಯಾರ್ಥಿಗಳು, ವಿಶೇಷವಾಗಿ ವಿದ್ಯಾರ್ಥಿಗಳು ಬಂದಿದ್ದಾರೆ, ಮಹಿಳೆಯರು ಬಹಳಷ್ಟು ಬಂದಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅಂಶವೇ ಮಕ್ಕಳ ಹಾಗೂ ಮಹಿಳೆಯರ ಉದ್ದೇಶಪೂರ್ವಕವಾದದ್ದು ಬಹಳಷ್ಟು ಉಪಯುಕ್ತವಾದಂಥ ಸಂಗತಿ ಅಂತ ಈ ಒಂದು ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮ್ಮೆಲ್ಲರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆ ಏನಂತಂದ್ರೆ ಮಾನವ ಹಕ್ಕುಗಳು ಅಂದ್ರೆ ಏನು. ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ರಾಜವಂಶಸ್ಥರು ಇದ್ರು. ಇಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಸಿಕ್ಕ ನಂತರ ಸಂವಿಧಾನ ರಚನೆ ಆಯಿತು. ಸಂವಿಧಾನ ರಚನೆ ಆದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶವನ್ನು ಎಲ್ಲ ಒಂದುಗೂಡಿಸಿ ರಾಜವಂಶಸ್ಥರು ಏನಿದ್ರು ಅವ್ರದೆಲ್ಲ ರಾಜಾಡಳಿತವನ್ನು ಹೋಗಲಾಡಿಸಿ ಸಂವಿಧಾನ ನಿರ್ಮಿಸಿ ಎಲ್ಲರಿಗೂ ಸಮಾನವಾದ ಹಕ್ಕನ್ನು ಈ ದೇಶಕ್ಕೆ ಕೊಡುಗೆಯಾಗಿ ನೀಡಿದರು. ಅದೇ ರೀತಿ ಈ ದೇಶ ಕೂಡ ನಡೀತಾ ಇದೆ. ನಾವೆಲ್ಲೂ ಸ್ವತಂತ್ರವಾಗಿ ಸಂವಿಧಾನಬದ್ಧರಾಗಿ ಈ ಒಂದು ಮೂಲಭೂತ ಹಕ್ಕುಗಳನ್ನು ನಾವೆಲ್ಲ ಪಡೆದುಕೊಂಡಿದ್ದೇವೆ. ಆದರೆ ದುರ್ದೈವ ಏನಂತಂದ್ರೆ ದೇಶದಲ್ಲಿ 60% ಭಾಗ ಜನರಿಗೆ ಆ ಹಕ್ಕಿನ ಬಗ್ಗೆ ತಿಳುವಳಿಕೆನೇ ಇಲ್ಲ. ಅದಕ್ಕಾಗಿ ಈ ಒಂದು ಮಾನವದ ಹಕ್ಕು ಏನಿದೆ, ನಮ್ಮ ಸ್ವತಂತ್ರತೆ ಏನಿದೆ, ನಮ್ಮ ನ್ಯಾಯ ಯಾವ ರೀತಿ ಸಿಗಬೇಕಾಗಿದೆ, ಅದು ಅರಿವು ಮತ್ತು ಜಾಗೃತಿ ಮೂಡುವಂತ ಸಾಕಷ್ಟು ಇನ್ನು ಅರಿವು ಮೂಡಬೇಕಾಗಿದೆ. ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ರಮಗಳ ಆಯೋಜನೆ ಬಹಳ ಉಪಯುಕ್ತವಾಗಿದೆ ಅಂತ ನಾನು ಹೇಳ್ಬೋದು. ಈ ಒಂದು ಕಾರ್ಯಕ್ರಮವನ್ನು ದಾಂಡೇಲಿ ನಗರದಲ್ಲಿ ತಮಗೆಲ್ಲ ಗೊತ್ತಿದೆ, ಹಿರಿಯರಾಗಿರುವಂತ ಫಿರೋಜ್ ಸರ್ ಅವರು ನಿಜ ಹೇಳ್ಬೇಕಂದ್ರೆ ಅವರು ಕಾರ್ಯವೈಖರಿ ನೋಡ್ರೆ ಎಲ್ಲ ಯುವಕರ ತಲೆ ತಗ್ಗಿಸುವಂತ ಇದೆ. ಯಾಕಂದ್ರೆ ಈ ಇಳಿ ವಯಸ್ಸಿನಲ್ಲಿ ಕೂಡ 80ರ ಇಳಿ ವಯಸ್ಸಿನಲ್ಲಿ ಕೂಡ ತಮಗೆಲ್ಲ ಗೊತ್ತಿದೆ, 80 ವಯಸ್ಸಿನಲ್ಲಿ ಮನುಷ್ಯ ವಿಶ್ರಾಂತಿ ಜೀವನದಲ್ಲಿ ಇರ್ತಾನೆ. ಆದರೂ ಕೂಡ ಇಂಥ ಒಂದು ವಯಸ್ಸಿನಲ್ಲಿ ಅವರು ಆಕ್ಟಿವ್ ಆಗಿ ಕಾರ್ಯನಿರತಾಗಿ ಈ ಸಮಾಜದಲ್ಲಿ, ಈ ನಗರದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡುತ್ತಾ ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಬರ್ತಾ ಇದ್ದಾರೆ, ನಮಗೆಲ್ಲ ಮಾದರಿಯಾಗಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಮತ್ತೊಮ್ಮೆ ಅವರಿಗೆ ಈ ಒಂದು ಕಾರ್ಯವೈಖರಿಗೆ ಚಪ್ಪಾಳೆ ಮೂಲಕ ಅವ್ರಿಗೆ ಗೌರವ ಸೂಚಿಸ್ಬೇಕಂತ ನಾನು ಕೇಳ್ಕೊಳ್ತೇನೆ. ಯಾಕಂತಂದ್ರೆ ಎಲ್ಲರೂ ತಮ್ಮ ತಿಳಿದ ಹಾಗೆ ವಯಸ್ಸಾದ ನಂತರ ತಮ್ಮ ಕುಟುಂಬ, ತಮ್ಮ ಜೀವನ ಅಂತೇಳಿ ವಿಶ್ರಾಂತಿ ಜೀವನದಲ್ಲಿ ಇರಬೇಕಾದ್ರೆ ಅವರು ಮನೆಯಿಂದ ಹೊರಗೆ ಬಂದು ಸುಡಿ ಬಿಸಿಲಿನಲ್ಲಿ ಕೂಡ ಇನ್ನೂ ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಯಾವುದೇ ಕಚೇರಿಗಳಲ್ಲಿ ಮುಂದೆ ಕೂತ್ಕೊಂಡು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ನಿಜವಾಗಿ ನಾವು ಅಂಥವ್ರನ್ನ ಪಡೆದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇನ್ನು ಮುಂದೆ ಕೂಡ ಅವರು ಕಾರ್ಯವೈಖರಿ ಇದೇ ರೀತಿ ಇರಲಿ, ನಮ್ಮಂಥವ್ರಿಗೆಲ್ಲ ಪ್ರೇರಣೆಯಾಗಿದ್ದಾರೆ. ಅವರ ಕಾರ್ಯಕ್ಕೆ ನಾವು ಯಾವತ್ತೂ ಅವರಿಗೆ ಸಪೋರ್ಟ್ ಆಗಿ ಇರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ ಬಯಸ್ತೇವೆ. ನಾವೆಲ್ಲರೂ ಸಪೋರ್ಟ್ ಆಗಿ ಇರಬೇಕಾಗ್ತದೆ. ಯಾಕಂದ್ರೆ ಹಿರಿಯರಾಗಿ ಇಂಥ ಒಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾವು ಅದಕ್ಕೆ ನಮ್ಮದೇ ಆದಂತ ಒಂದು ಕರ್ತವ್ಯಗಳನ್ನು ಪಾಲಿಸಬೇಕಾಗ್ತದೆ. ಅದನ್ನೆಲ್ಲ ನಾವು ಬರುವ ದಿನಗಳಲ್ಲಿ ಅವ್ರ ಜೊತೆ ಇದ್ದುಕೊಂಡು ಅವರ ನಾಯಕತ್ವದಲ್ಲಿ ನಾವೆಲ್ಲ ನಿಭಾಯಿಸಿಕೊಂಡು ಈ ನಗರದಲ್ಲಿ ಒಳ್ಳೆಯ ಸಮಾಜ, ಒಂದು ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತವಾಗಿರುವಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಹಾಗೆ ಈ ಒಂದು ದಿನಾಚರಣೆ ಅಂಗವಾಗಿ
ಸಮಾಜದಲ್ಲಿ ಕೆಲವು ನಾಗರಿಕ ಹಕ್ಕುಗಳು ಏನಿದ್ದಾವೆ ಅಂತ ಹೇಳಿ ನಮ್ಕಿಂತ ಬಲ್ಲವರು ಈ ವೇದಿಕೆ ಮೇಲೆ ಗಣ್ಯರಿದ್ದಾರೆ. ಅವರು ಬಾಯಿಲಿಂದ ಕೇಳಿದರೆ ಇನ್ನೂ ಚೆನ್ನಾಗಿರ್ತದೆ. ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗ್ಬೇಕಂದ್ರೆ ಯಶಸ್ವಿ ಆಗೋದಕ್ಕೆ ಇಂಥ ಒಂದು ಸಮಾಜದಲ್ಲಿ ಇಂಥ ಒಂದು ಗಣ್ಯರಿಂದ ಒಂದು ಒಳ್ಳೆಯ ಸಂದೇಶ ಹೋದಾಗ ಮಾತ್ರ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಸ್ತಾ ಸಮಯ ತುಂಬಾ ಆಗಿದೆ. 10:00 ಪ್ರಾರಂಭ ಆಗುವಂತ ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಗಿದೆ. ತಾವೆಲ್ಲ ಬಹಳ ಶಾಂತಚಿತ್ತರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೇಳ್ತಾ ಇದ್ದೀರಾ. ಹಾಗಾಗಿ ನಾನು ಹೆಚ್ಚಿಗೆ ಈ ಸಮಯ ತೆಗೆದುಕೊಳ್ಳದೆ ಮುಂದಿನ ಅವಕಾಶ ಮಾಡಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಗಣ್ಯರಲ್ಲಿ ಅವ್ರ ಮಾತು ಕೇಳೋದೇ ಚಂದ ಅಂತೇಳಿ ನಾನು 2 ಮಾತು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶ್ರೀ ಹಾಜಿ ಪೂಜಾರಿ ಅವರಿಗೆ ಶುಭ ಹಾರೈಸಿರುವಂತಹ ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷರು, ಕಲಾ ಕಸ್ತೂರಿ ಸಂಸ್ಥೆ ಅಧ್ಯಕ್ಷರಾದಂಥ ಗೋವಿಂದ ಮೇಲಗೇರಿ ಅವರಿಗೆ ಧನ್ಯವಾದಗಳು. ದಾಂಡೇಲಿ ನಗರಸಭೆಯ ಇನ್ನೋರ್ವ ಸದಸ್ಯರಾದಂತಹ ಮಜೀಸಾರ್ ಸಂಧಿ ಅವರು ವೇದಿಕೆ ಪಡೆದು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಜಿ ಪೂಜಾರಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ. ಪ್ರಪ್ರಥಮವಾಗಿ ಸಾರಿ ಕೇಳ್ತೀನಿ ನಿಮಗೆ, ಯಾಕಂದ್ರೆ ತುಂಬ ಸಮಯ ಆಯಿತು. ಈಗಿನ ಚಕ್ರ ಬರಾಕತ್ತೆ, ಊಟ ಮಾಡ್ಲಿಕ್ಕೆ ಊಟ ರೆಡಿ ಇದೆ, ಊಟ ಮಾಡಿ ಹೋಗ್ರಿ. ಸೊ ಹಿಂದಿ ಮತ್ತು ಕನ್ನಡದಲ್ಲಿ ಮಿಕ್ಸ್ ಮಾಡಿ ಹೇಳ್ತೀನಿ, ದಯವಿಟ್ಟು ಕ್ಷಮಿಸಬೇಕು. ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರೇ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಬೆಳಗಾವಿಯಿಂದ ಬಂದಂಥ ನಮ್ಮ ಮೇಡಮ್ ಶಿಲ್ಪಾ ಅವರಿಗೆ ಹಾಗೂ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಒಂದೆರಡು ಮಾತುಗಳನ್ನು ನನ್ನ ಬಗ್ಗೆ ಸಾಕಷ್ಟು ಹೇಳಾಗಿದೆ, ಆದರೆ ಕ್ಷಮಿಸಬೇಕು, ನಾನು ಒಬ್ಬನೇ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಟೀಮ್ ವರ್ಕ್ ಇದೆ, ಇದರ ಎಲ್ಲರೂ ಕಂಟ್ರಿಬ್ಯೂಷನ್ ಇದೆ. ಎಲ್ಲ ನಮ್ಮ ಲೇಡೀಸ್ ಇದ್ದಾರ, ಜೆಂಟ್ಸ್ ಇದ್ದಾರ, ಅವರೆಲ್ಲ ಸಪೋರ್ಟ್ಲಿಂದ ಈ ಕಾರ್ಯಕ್ರಮ ನಾವು ಮಾಡಕತ್ತೀವಿ. ನಾನು ಒಬ್ಬನೇ ಅದಕ್ಕೆ ಹೊಣೆಗಾರರಲ್ಲ. ಈ ಕಾರ್ಯಕ್ರಮ ಒಳ್ಳೇದಾಗಿದೆ, ಒಳ್ಳೇದಾಗಬೇಕು ಅಂತ ನಾನು ನಿಮಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ತೀನಿ. ಇನ್ನೂ ಮುಂದಿನ ವರ್ಷ ಇನ್ನೂ ಒಳ್ಳೆಯ ಸ್ಥಳದಿಂದ ಕಾರ್ಯಕ್ರಮ ಮಾಡಬೇಕು ಅಂತ ವಿನಂತಿ. ಹೀಗಾಗಿ ಈಗ ಶಾಲೆಯಿಂದ ಬಂದಂತ ಮಕ್ಕಳಿಗೆ ಒಂದೆರಡು ಮಾತುಗಳನ್ನ ಹೇಳಿ ಬಯಸುತ್ತೇನೆ. ಮಾನವ ಅಂದ್ರೆ ಏನು ನಿಮ್ಗೆ ಗೊತ್ತು, ಅವನ ಹಕ್ಕುಗಳ ಏನು ಅಂತ ಅದು ಗೊತ್ತಿಲ್ಲ. ತಂದೆ ತಾಯಿ ಮಾತು ಕೇಳಿಲ್ಲ, ಅದು ಹಕ್ಕಲ್ಲ. ಸರ್ ಮೇಡಮ್ ಟೀಚರ್ ಮಾತು ಕೇಳಿಲ್ಲ, ಅದು ನಿಮ್ಮ ಹಕ್ಕಲ್ಲ. ಪ್ರತಿಯೊಬ್ಬರ ದೃಷ್ಟಿಕೋನದಲ್ಲಿ ನೀವು ಮಕ್ಕಳು ಮುಂದಾಗಿ ಮರ್ಯಾದೆ ಕೊಡೋದು, ರೆಸ್ಪೆಕ್ಟ್ ಕೊಡೋದು ಕಲಿಬೇಕು. ಇದು ನಮ್ಮ ಮಾನವ ಹಕ್ಕುಗಳ ಏಮ್ ಸಿದ್ಧಾಂತ. ಸೆಕೆಂಡ್ಲಿ, ನೀವು ಇವತ್ತು 8th 9th ನಲ್ಲಿ ಬಂದಿದ್ದೀರಿ. ಇಲ್ಲೇ ಪರ್ಟಿಕ್ಯುಲರ್ ನಾ ಈ ಲೇಡೀಸ್ ಹೇಳಕತ್ತೀನಿ, ತಾವು ಮಾನವ ಹಕ್ಕುಗಳ ಬಗ್ಗೆ ಈ ಮೇಡಮ್ ಹೇಳ್ತಾರ ಅರ್ಥ ಮಾಡ್ಕೋಬೇಕು. ಹಾಗೆ ನೀವು ಕಲಿತಾ ನಿಮ್ಮ ತಾಯಿ ಇದ್ದಾಳ ಮನೆಯಲ್ಲಿ, ತಾಯಿ ಅತ್ತೆ ಯಾರಿದ್ದಾರಲ್ಲ ಅವ್ರ ಸಂಗಡ ಸಹ ಕೋಆಪರೇಟ್ ಮಾಡಬೇಕು. ಅಲ್ಲಿ ಹೋಗಿ ಅಡಿಗೆ ಮಾಡೋದು ಕಲಿಬೇಕು. ನೀವು BA B.Ed MA PhD ಡಾಕ್ಟರ್ ಆದ್ರಿ, ಇಂಜಿನಿಯರ್ ಆದ್ರಿ, ಅಡಿಗೆ ಮಾಡಕ್ಕೆ ಬರೋಲ್ಲ ಗಂಡನ ಮನೆ ಅಂದ್ರೆ ಎಂತ ಹೆಂಗಸು ಬಂದಿದೆ ಅಂತ ಹೇಳ್ತಾರೆ. ಮೊದಲು ಅಡಿಗೆ ಮಾಡಕ್ಕೆ ಕಲಿಬೇಕು, ಮನೆಗೆ ಹೋಗಿ ಅಂತ. ಇದು ನಮ್ಮ ಮಾನವ ಅಧಿಕಾರನ ಒಂದು ಅಧಿಕಾರ ನಾನು ನಿಮ್ಗೆ ಕೊಡ್ತೇನೆ. ಸೆಕೆಂಡ್ಲಿ, ನಾವು ಮಾನವ ಹಕ್ಕುಗಳ ದಾಡಿಯಲ್ಲಿ ಬಂದು ಸುಮಾರು 4-5 ವರ್ಷಗಳ ಆದವು. ನಾವು ಏನು ಮಾಡಿದ್ದೇವೆ ಅಂತ ನಿಮಗೆ ತಿಳಿಸುತ್ತಾ ಒಂದು ಫಸ್ಟ್ ಆಫ್ ಆಲ್, ನಮ್ಮ ದೇಶದಲ್ಲಿ 3 ಆರ್ಗನೈಸೇಷನ್ ಇದಾವೆ. 1, 2, 3. ಒಂದು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಅದು ಜೆನೀವಾದಲ್ಲಿದೆ, ಅದರ ಬ್ರಾಂಚ್ ದಿಲ್ಲಿಯಲ್ಲಿದೆ. ಅದು ಒಂದೇ ಸಂಘಟನೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹೆಡ್ ಆಫೀಸ್ ಇದು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇಡೀ ನಮ್ಮ ನಾಡದಲ್ಲಿ, ಇಡೀ ದೇಶದಲ್ಲಿ ಇದೆ. ಒಂದಾಯಿತು. ನಂಬರ್ 2, ಇದರ ಹೆಡ್ ಆಫೀಸ್ ಜೆನೀವಾದಲ್ಲಿ, ಬ್ರಾಂಚ್ ಆಫೀಸ್ ನಮ್ಮ ದಾಂಡೇಲಿ. ಇದು ಒಂದಾಯಿತು. ನಂಬರ್ 2, ಇನ್ನೂ 2 ಮಾನವಾಧಿಕಾರ ಇದೆ. ಒಂದು ದಿಲ್ಲಿಯಲ್ಲಿ ಇದೆ, ಸೆಂಟ್ರಲ್ ಕಮಿಟಿ. ನಮ್ಮ ಮೋದಿಯವರು ಯಾರು ಇದ್ದಾರಲ್ಲ ಅವರು ಅದಕ್ಕೆ ಮೆಂಬರ್ ಇದ್ದಾರೆ. ಅದಕ್ಕೆ ನಾವು ಸೆಂಟ್ರಲ್ ಹ್ಯೂಮನ್ ರೈಟ್ ಕಮಿಷನ್ ಅಂತೀವಿ. ಅದು ಸೆಂಟ್ರಲ್ ನಲ್ಲಿ ನಡೆದದ. ಅದೇ ತರಹದಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಿದೆ ಅಲ್ಲ,
ಕರ್ನಾಟಕ ಮಾನವ ಅಧಿಕಾರ ಆಯೋಗ ಕರ್ನಾಟಕದಲ್ಲಿದೆ. ಅದರಲ್ಲಿ 3-4 ಮಿನಿಸ್ಟರ್ಸು, ವಕೀಲರು, ಜಡ್ಜರು ಅದರಲ್ಲಿ ಇರ್ತಾರೆ. ಇವರು ಮಾನವ ಹಕ್ಕುಗಳಿಗೆ ಹೋರಾಡ್ತಾರೆ ಎಲ್ಲೇ ವಿಧಾನಸೌಧದಲ್ಲಿ ಮತ್ತು ಪಾರ್ಲಿಮೆಂಟ್ದಲ್ಲಿ. ನಾವು ದಾಂಡೇಲಿಯಲ್ಲಿ ನಮ್ಮ ಡಿಸ್ಟಿಕ್ದಲ್ಲಿ ಮತ್ತು ನಮ್ಮ ಬ್ರಾಂಚಸ್ ಬೆಳಗಾವಿ ಇದೆ, ದಾಂಡೇಲಿ ಇದೆ, ದಾವಣಗೆರೆ ಇದೆ, ಮಂಗಳೂರು ಇದೆ. ಈಗ ಬೆಂಗಳೂರಲ್ಲಿ ಒಬ್ಬರಿದ್ದಾರೆ, ಅವ್ರು ಪ್ರಾರಂಭ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಒಂದು 5-6 ಕಡೆ ನಮ್ಮ ಸಂಘಟನೆಗಳು, ಮಾನವಾಧಿಕಾರ ಸಂಘಟನೆಗಳು ಇವೆ. ಅದೇ ರೀತಿ ನಮ್ಮ ಮಾನವ ಹಕ್ಕುಗಳ ದಾಂಡೇಲಿ ಏನು ಮಾಡಿದ್ದಪ್ಪ, ಏನು ಉದ್ಧಾರ ಮಾಡಿರಿ ನೀವು ಕೇಳ್ಬೋದು, ನಿಮಗೆ ರೈಟ್ ಇದೆ. ಆದರೆ ನಾವು ನಿಮ್ಮೆಲ್ಲರ ಸಹಕಾರದಿಂದ ದಾಂಡೇಲಿನೂ 4-5 ಕೆಲಸ ಮಾಡಿದ್ದೇವೆ. ಈ ತಿಂಗಳಲ್ಲಿ ಸುಮಾರು 2-3 ಕೆಲಸ ಆಗಿವೆ. ಅದು ಏನಂದಪ್ಪ, ನಾನು ಹೋದ ತಿಂಗಳ 10 ತಾರೀಕಿಗೆ ನಗರಸಭೆ ಮುನ್ಸಿಪಾಲಿಟಿ ಎದುರುಗಡೆ ಪ್ರಮಾಣ ಉಪವಾಸ ಸತ್ಯಾಗ ಕೂತಿದೆ. ಕಮಿಷನರ್ ಇದ್ದಿದ್ದಿಲ್ಲ. ಅಷ್ಟರಲ್ಲಿ ನಮ್ಮ ತಹಸೀಲ್ದಾರ್ ಅವರು ಬಂದು, ಊರಿನ ಜನ ಬಂದು, ಉಪವಾಸ ಮಾಡ್ಲಿಕ್ಕೆ ಹೋಗಬೇಡ್ರಿ, ನಿಮ್ದು ಯಾವ ಡಿಮಾಂಡ್ ಇದೆ ಹೇಳ್ರಿ, ನಾವು ಡಿಮಾಂಡ್ ಸೆಟಲ್ ಮಾಡ್ಲಿಕ್ಕೆ ತಯಾರಿದ್ದು ಅಂತ ಕಮಿಷನರ್ ತಹಸೀಲ್ದಾರ್ ಹೇಳಿದ್ಕೊಳ್ಳೆ 9 ಡಿಮಾಂಡ್ ನಮ್ಮದು. 9ರಲ್ಲಿ 7 ಡಿಮಾಂಡ್ ಕನ್ಸಿಡರ್ ಮಾಡಿದ್ರ, ಓಕೆ ಆಗಿದೆ. ಇನ್ನೂ 2 ಡಿಮಾಂಡ್ DCಯಲ್ಲೇ ಮತ್ತು ಕರ್ನಾಟಕದಲ್ಲಿ ನಮ್ಮ ಮಿನಿಸ್ಟರ್ ಲೆವೆಲಲ್ಲಿ ಇದೆ, ಅವು 2 ಕನ್ಸಿಡರ್ ಆಗ್ತಾವ. ಅದು ಇಲ್ಲಿಗಲ್ ಥಿಂಗ್ಸ್ ಮುನ್ಸಿಪಾಲಿಟಿ ಹೋಗ್ಲಿಕ್ಕೆ ನಾನು ಭೂ ಕಡ್ತಾಲ್ ಮಾಡಿದ್ದೆ. ಆ ಇಲ್ಲಿಗಲ್ ಥಿಂಗ್ಸ್ ಬಂದ್ ಮಾಡಲಿಕ್ಕೆ ಕಮಿಷನರ್ ಮತ್ತು ಅವರ ಸ್ಟಾಫ್ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಎರಡನೇದಾಗಿ ರೈಲು ರೋಕೋ ಕಾರ್ಯಕ್ರಮ ನಿನ್ನಿಂದ ಬಹಳ ಹಬ್ಬಕ್ಕಾಯ್ತಿತ್ತು ನೋಡಿರ್ಬೇಕು. ರೈಲ್ ರೋಕೋ ಕಾರ್ಯಕ್ರಮ ಅಳ್ಳಾವರದ್ದು ನಮ್ಮೆಲ್ಲ ಮೆಂಬರ್ಸ್ ಕೂಡಿ ನಾವು ಅಳ್ಳಾವರಕ್ಕೆ ಹೋದೆವು. ಅಳ್ಳಾವರ ರೈಲ್ ರೋಕೋ ಇದು ಮಾನವತೆ ಅಲ್ಲ ಅಂತ ಅವರು. ಆದರೆ ನಾವು ಹೇಳಿದ್ವು ದಾಂಡೇಲಿ ಮತ್ತು ಅಳ್ಳಾವರ್ಗೆ ಟ್ರೈನ್ ಸ್ಟಾರ್ಟ್ ಇತ್ತು, ಅದು ಬಂದ್ ಮಾಡಿದ್ದು ನಿಮ್ಮ ಮಹಾ ತಪ್ಪಾಗಿದೆ, ಅದು ವಾಪಸ್ ಚಾಲೂ ಮಾಡಬೇಕು ಅಂತ ಅಂದಾಗ ಅವಾಗ ರೈಲ್ವೆ ಮಿನಿಸ್ಟರ್ ಸೋಮಣ್ಣ ಅವರು ಬಂದಿದ್ರು. ಅವರು ಪ್ರಾಮಿಸ್ ಮಾಡಿದ್ರು 1 ನವೆಂಬರ್ ನಾವು ಚಾಲೂ ಮಾಡ್ತೀವಿ ಅಂತ, ಇನ್ನೂವರೆಗೂ ಮಾಡಿಲ್ಲ. ಈಗ ಮೊನ್ನೆ ಇಲ್ಲಿ ಭಟ್ಕಲ್ಗೆ ಎಲ್ಲೇ ಬಂದಿದ್ರು, ಸಿರ್ಸಿಗೆ ಬಂದಿದ್ರು, ಆವಾಗೂ ಸಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಶೀಘ್ರದಲ್ಲಿ ನಿಮ್ಮ ದಾಂಡೇಲಿ ಅಳ್ಳಾವರ್ ದಾಂಡೇಲಿ ಮತ್ತು ಅಳ್ಳಾವರ್ನಿಂದ ಬೆಂಗಳೂರು ಮತ್ತು ಬಾಂಬೆ ಕನೆಕ್ಟಿಂಗ್ ಟ್ರೈನ್ ನಾವು ಪ್ರಾರಂಭಿಸುತ್ತೇವೆ ಅಂತ ಅವರು ಹೇಳಿದ್ದಾರೆ. ಆ ಟ್ರೈನ್ ಪ್ರಾರಂಭ ಆಗುವ ಚಾನ್ಸಸ್ ತುಂಬ ಇದೆ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೆ. ಅದೇ ರೀತಿ ಈ ನಮ್ಮ 4 ವರ್ಷದಲ್ಲಿ ಫಸ್ಟ್ ಕಾರ್ಯಕ್ರಮ ಮಾಡಿದಾಗ ನಮ್ಮ ಇಲ್ಲಿ ದಾಂಡೇಲಿ ಲೋಕಲ್ ಕೋರ್ಟ್ನಲ್ಲಿ ಇದ್ದಂಥ ಜಡ್ಜ್ ಅವರು ಬಂದಿದ್ರು. ಆ ಜಡ್ಜ್ ಮೇಡಮ್ ಬಂದು ನಮ್ಮ ಉದ್ದೇಶಿಸಿ ಮಾತನಾಡಿದ್ರು. ಅವರು ಒಂದೇ ಮಾತು ಹೇಳಿದ್ರು ಜಡ್ಜು, ದಾಂಡೇಲಿಯಲ್ಲಿ ರೋಡ್ ಸರಿ ಇಲ್ಲ, ದಾಂಡೇಲಿಯಲ್ಲಿ ವಾತಾವರಣ ಭಾಳ ಕೆಟ್ಟಾಗಿದೆ ಮತ್ತು ಫುಟ್ಪಾತ್ಲಿ ಅವ್ರು ಬರ್ತಾರಲ್ಲ ಆಫೀಸ್ಗೆ ಮನೆಯಿಂದ, ಆ ಫುಟ್ಪಾತ್ ಕ್ಲಿಯರ್ ಇಲ್ಲ, ಅದು ಎಲ್ಲ ಕ್ಲಿಯರೆನ್ಸ್ ಮಾಡಲಿಕ್ಕೆ ಹೇಳ್ರಿ ಅಂತ ಅವ್ರು ಹೇಳಿದ್ರು. ಅದೇ ಪ್ರಕಾರ ನಾವು ನೋಟಿಸ್ ಕೊಟ್ಟಿದ್ದೀವಿ, ಕ್ಲಿಯರೆನ್ಸ್ ಆಗಾಗತ್ತದ, ರೋಡ್ ಕ್ಲಿಯರ್ ಮಾಡಾಕತ್ತರಿ, ಡಾಂಬರೀಕರಣ ರೋಡ್ ಆಗ್ತದ ಇದೆ. ಆಮೇಲೆ ಜಡ್ಜ್ ನಂತರ ಶ್ರೀ RV ದೇಶಪಾಂಡೆ ಸಾಹೇಬರು ಬಂದಿದ್ರು. RV ದೇಶಪಾಂಡೆ ಸಾಹೇಬರು ಇಲ್ಲಿ ಬಂದಾಗ ದೊಡ್ಡ ಸಮಾರಂಭ ಆಯಿತು. ಅವರಿಗೆ 2 ಪಾಯಿಂಟ್ಸ್ ಪ್ರೋಗ್ರಾಮ್ ಕೊಟ್ಟಿದ್ದೆ. ಅಷ್ಟ ಮಾಡಿದ್ರೆ ದೊಡ್ಡ ಉಪಕಾರ ಆಗ್ತದಪ್ಪ MLA ಅಂತ ಹೇಳಿದೆ. ಅವಾಗ ಅವ್ರಿಗೆ 2 ಪಾಯಿಂಟ್ ನಾನು ಕೊಟ್ಟಿದ್ದೆ. ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ, ಹೈಟೆಕ್ ಬಸ್ ಸ್ಟ್ಯಾಂಡ್ ನಮ್ಮ ದಾಂಡೇಲಿಲ್ಲ, ತುಂಬ ಆಜುಬಾಜು ಬಸ್ ಸ್ಟ್ಯಾಂಡ್ ಇವೆ, ಆ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಅವರು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಸಹ ಇಲ್ಲಿ ಬಂದಿದ್ರು. ಅವರು ಕಮಿಟ್ಮೆಂಟ್ ಮಾಡಿದ್ರೆ, ಪ್ರಾಮಿಸ್ ಮಾಡಿದ್ರೆ ಅತಿ ಶೀಘ್ರದಲ್ಲಿ ನಮ್ಮ ದಾಂಡೇಲಿ ಬಸ್ ಸ್ಟ್ಯಾಂಡ್ನ ಸಹ ಪ್ರಾರಂಭವಾಗುವ ಚಾನ್ಸ್ ಇದೆ ಅಂತ ನಿಮ್ಮಲ್ಲಿ ತಿಳಿಸಿ ಹೇಳ್ತಾನೆ. ಆನಂತರ ಇನ್ನೊಬ್ರು ಡಾಕ್ಟರ್ ಲತಾ ಅಂತ ಧಾರವಾಡದಿಂದ ಬಂದಿದ್ರು. ಅವರು ಸಹ ನಮಗೂ ತುಂಬ ಕೋಆಪರೇಟ್ ಮಾಡಿದ್ರು. ಅವರು ನಮ್ಮ ಈ ಕಾರ್ಯಕ್ರಮ ಸಕ್ಸಸ್ ಮಾಡಲಿಕ್ಕೆ ತುಂಬ ಅವ್ರದ್ದು ಕೈವಾಡಿದೆ ಅಂತ ನಾನು ಇಲ್ಲಿ ಬಯಸುತ್ತೇನೆ. ನಂತರ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಶಿಲ್ಪಾ ಮೇಡಮ್ ಅವರು ಟೈಮ್ ಟು ಟೈಮ್ ನಮಗೆ ಅಡ್ವೈಸ್ ಮಾಡ್ತಾರೆ, ಲೀಗಲ್ ಒಪಿನಿಯನ್ ಕೊಡ್ತಾರೆ. ನಾವು ಸಹ ಅವ್ರಿಗೆ ಬೆಳಗಾಂನಲ್ಲಿ ಯಾವುದೋ ಕಾರ್ಯಕ್ರಮ ಇದ್ರೆ ನಾವು ಅಲ್ಲಿ ಹೋಗ್ತೀವಿ. ಇವ್ರದ್ದು ಒಂದು ದೊಡ್ಡ ಟೀಮ್ ಇದೆ ಅಲ್ಲಿ ಬೆಳಗಾಂದಲ್ಲಿ. ಇವರಲ್ಲಿ ಪ್ರಕಾಶ್ ಅಂತಿದ್ದಾರೆ, ಇನ್ನೊಬ್ರು ಐವಳಿ, ಮತ್ತೊಬ್ರು ಇದ್ದಾರೆ, 4-5 ವಕೀಲರು ಇವ್ರ ಜೊತೆಗಿದ್ದಾರೆ. ನಮ್ಮ ಯಾವುದೋ ಪ್ರಾಬ್ಲಮ್ ಇದ್ರೆ ಅವರು ಸಾಲ್ವ್ ಮಾಡ್ತಾರ ಅಂತ ಸಾಲ್ವ್ ಮಾಡುತ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಥವಾ ಏನೋ ಪ್ರಾಬ್ಲಮ್ಸ್ ನಿಮ್ಮಲ್ಲಿ ಇದ್ದರೆ, ಲ್ಯಾಂಡ್ ಡಿಸ್ಪ್ಯೂಟ್ ಇರಲಿ, ಫ್ಯಾಮಿಲಿ ಡಿಸ್ಪ್ಯೂಟ್ ಇರಲಿ, ಮಿಸ್ಟರ್ ಮಿಸ್ಸಸ್ ಅಲ್ಲಿ ಜಗಳ ಇದ್ರು, ದಯವಿಟ್ಟು ತಾವು ಅಲ್ಲಿ ಶಿಲ್ಪಾ ಮೇಡಮ್ ಅಲ್ಲಿ ಹೋದ್ರೆ ಅವ್ರ ಕಮಿಟಿ ಇದೆ, ಅವ್ರ ಚೇರ್ಪರ್ಸನ್ಸ್ ಇದ್ದಾರ, ಅವರೆಲ್ಲರೂ ಕೂಡಿ ನಿಮ್ಗೆ ವಿದೌಟ್ ಟೇಕಿಂಗ್ ಸಿಂಗಲ್ ಪಾಯಿ ಒಂದು ನಯಾ ಪೈಸಾ ತಗೊಳ್ಳಾರ್ದೆ ನಿಮ್ಮೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಂತ ನಿಮ್ಮಲ್ಲಿ ವಿನಂತಿ ಮಾಡಕತ್ತೆ. ನೀವು ಅವ್ರ ಕಡೆ ಹೋಗ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ.
ಅದೇ ರೀತಿ ಇನ್ನೊಂದು ಕಾರ್ಯಕ್ರಮ ನಮ್ಮಲ್ಲಿ ಇತ್ತು. ಅದೇನೆಂದರೆ ಕ್ರಿಸ್ಮಸ್ ಮರುದಿವಸ 26 ತಾರೀಕಿಗೆ JVD ಹಾಲ್ನಲ್ಲಿ 180 ಹುಡುಗರಿಗೆ ಸರ್ಟಿಫಿಕೇಟ್ಸ್ ನಾವು ಕೊಡ್ತೀವಿ. ಅಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಸಹ ನೀವು ಎಲ್ಲರೂ ಬರಬೇಕಾಗಿ ವಿನಂತಿ. 26 ಕ್ರಿಸ್ಮಸ್ ಮರುದಿವಸ JVD ಹಾಲ್ನಲ್ಲಿ 180 ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡಲಾಗುವುದು. ಅವ್ರ ತಿಂಡಿ ಅದು ನಾಷ್ಟಾ ಬ್ರೇಕ್ಫಾಸ್ಟ್ ಎಲ್ಲ ಕೊಡಲಾಗುವುದು. ತಾವು ಸಹ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿ ವಿನಂತಿ. ಕೊನೆಯದಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಇದು ಈ ಕಾರ್ಯಕ್ರಮ ಒನ್ ಮ್ಯಾನ್ ಶೋ ಕಾರ್ಯಕ್ರಮ ಅಲ್ಲ. ನಾವು ಯಾವುದೋ ಕಾರ್ಯಕ್ರಮಕ್ಕೆ ಒಂದು ಮೆಸೇಜ್ ಅಥವಾ ಒಂದು ಡಿಲೀಟ್ ಮೆಸೇಜ್ ಕಳಿಸಿದರೆ ತಾವು ಎಲ್ಲರೂ ಆ ದಿವಸ ಅಲ್ಲಿ ನಗರಸಭೆ ಆಗಲಿ ಅಥವಾ DC ಆಗಲಿ ಅಥವಾ ತಹಸೀಲ್ದಾರ್ ಆಗಲಿ ಅಲ್ಲಿ ತಾವು ಎಲ್ಲರೂ ಬರಬೇಕಾಗಿ ಎಲ್ಡರ್ ಪರ್ಸನ್ಸ್ಗೆ, ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ತಾವು ಅಲ್ಲಿ ಬರಬೇಕಾಗಿ ವಿನಂತಿ. ಇನ್ನೊಂದು, ಮಕ್ಕಳು ಮೊಬೈಲ್ ಸ್ವಲ್ಪ ಕಡಿಮೆ ಮಾಡಬೇಕು. ಓದೋದು ಅಭ್ಯಾಸ ಸರಿಯಾಗಿ ಇಟ್ಕೋರಿ. ಬರಾಬರಿ 1 ತಾಸು ಅರ್ಧ ತಾಸು ನೀವು ಮೊಬೈಲ್ ನೋಡ್ರಿ. ಮಿಕ್ಕಿದ ಸಮಯ ನಿಮ್ಮ ಅಭ್ಯಾಸಕ್ಕೆ ಕೊಡಬೇಕಂತ ನಿಮ್ಮಲ್ಲಿ ಮಕ್ಕಳಲ್ಲಿ ನಾನು ವಿನಂತಿ ಮಾಡ್ತೀನಿ. ಅದೇ ರೀತಿ ನಾವು ಈ ಗ್ರೂಪ್ ಫೋಟೋ, ಆ ಫೋಟೋ, ಈ ಫೋಟೋ ಇಲ್ಲ ತೆಗಿತೀವಿ. ಮೇಡಮ್ ಸಂಗಡ ನನ್ನ ಫೋಟೋ ಬರ್ತದೆ. ದಯವಿಟ್ಟು ಅದಕ್ಕೆ ಆ ಫೋಟೋ ಮತ್ತು ಈ ನಮ್ಮ ಕಾರ್ಯಕ್ರಮ ಅಷ್ಟೇ ಇರಬೇಕು. ಇದಕ್ಕೆ ಅಪಪ್ರಚಾರ ಮಾಡಲಿಕ್ಕೆ ಯಾರೂ ಹೋಗಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ಅದರಿಂದ ಫ್ಯಾಮಿಲಿ ಲೈಫ್ನಲ್ಲಿ ಡಿಸ್ಟರ್ಬ್ ಆಗ್ತದೆ. ಫ್ಯಾಮಿಲಿ ಒಂದು ದೊಡ್ಡ ಫ್ಯಾಮಿಲಿ ಇರ್ತದೆ. ಇವರು ದೊಡ್ಡ ಫ್ಯಾಮಿಲಿ, MLA ಇವರು MLA ಎಲೆಕ್ಷನ್ ಈ ಸಲ ನಿಂದ್ರವರು. ಎಷ್ಟು ನಾವು ಅದ ಫೋಟೋಸ್ ಎಷ್ಟು ಉಪಯೋಗ ಮಾಡಬೇಕು ಅಷ್ಟೇ ಮಾಡ್ಕೋಬೇಕು. ಅದು ಬಿಟ್ಟು ಮೆಸೇಜು ಹೈಲೈಟ್ ಮಾಡೋದು ಅಥವಾ ನಿಮ್ಮ PDF ಕಳಿಸೋದು ಅಥವಾ ಮತ್ತೆ ಏನಾದ್ರು ಸ್ಟೇಟಸ್ ಅದರಲ್ಲಿ ದಯವಿಟ್ಟು ಇಂಪಾರ್ಟೆನ್ಸ್ ಅಷ್ಟೇ ಕಳಿಸ್ರಿ. ಮಿಕ್ಕಿದೆಲ್ಲ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಕೇಂದ್ರ ಬಿಂದುಗಳು ಹಾಗೂ ನಾವು ನೀವೆಲ್ಲರ ಆತುರದಿಂದ ಅವರ ಹಿತನುಡಿಯನ್ನು ಕಾಯುವಂತ ಸಮಯ. ಈ ಸಮಾರಂಭವನ್ನು ಉದ್ದೇಶಿಸಿ ಶ್ರೀಮತಿ ಶಿಲ್ಪಾ ಜೇಡಿಗೌಡರು, ನ್ಯಾಯವಾದಿಗಳು, ಕಾನೂನು ಸಲಹೆಗಾರರು, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕ ರಾಜ್ಯ, ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ನೆನೆಸ್ಕೊಳ್ತಾ ಇದ್ದೇವೆ. ನಮ್ಮಲ್ಲಿ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಫಿರೋಜ್ ಸರ್ ಅವರೇ, ಅಕ್ಬರ್ ಅವರೇ, ಅನ್ಸರ್ ಅವರೇ, ರಾಜಾ ಸಾಬ್ ಅವರೇ, ಅವಿನಾಶ್ ಅವರೇ ಮತ್ತು ಪಾರ್ವತಿ ಮೇಡಮ್ ಅವರೇ, ಹಾಜಿ ಸರ್ ಅವರೇ, ಸಮಯ ಭಾಳ ಆಗೈತಿ. ಮತ್ತು ಮುಂಭಾಗದಲ್ಲಿರುವಂತಹ ಮಕ್ಕಳೇ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಹಿರಿಯರು ಮತ್ತು ಸಹೋದರಿಯರೇ, ಕಾರ್ಯಕ್ರಮಕ್ಕೆ ತಡವಾಗಿ ಬಂದದ ಕಾರಣ ಬೆಳಗಾವಿ ಒಳಗೆ ಸೆಷನ್ ನಡಾಕತ್ತೈತಿ, ಅಧಿವೇಶನ ನಡಾಕತ್ತೈತಿ. ಸೊ ಸ್ವಲ್ಪ ಅಲ್ಲಿ ತಡ ಆಯಿತು. ಮತ್ತು ಇವತ್ತು ಬೇರೆ ಹೋರಾಟಗಳು ಬೇರೆ ಎರಡಿದ್ದು, ಅವನ್ನ ಅಟೆಂಡ್ ಮಾಡಿ ಬರ್ಬೇಕಂದ್ರೆ ನನ್ನಿಂದನೇ ಸ್ವಲ್ಪ ತಡ ಆಯಿತು. ಅದಕ್ಕೆ ವಿಷಾದ ನಿಮ್ಮಿಂದ ಕ್ಷಮೆ ಯಾಚಿಸ್ತೀನಿ. ಸರ್ ಬಹಳಷ್ಟು ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ರಿ ಇವಾಗ. ಸೊ ಖುಷಿ ಅನ್ನಿಸ್ತು. ಯಾಕಂದ್ರೆ ಬರೀ ಒಂದು ಆರ್ಗನೈಸೇಷನ್ ಮಾಡಿಬಿಟ್ಟು ಅದನ್ನ ಒಂದು ಆನಿವರ್ಸರಿ ಮಾಡಿದ್ವು, ಒಂದು ದಿನಾಚರಣೆ ಮಾಡಿದ್ವು ಅನ್ನೋಕ್ಕಿಂತ ಇಷ್ಟೆಲ್ಲ ಆಕ್ಟಿವಿಟೀಸ್ ಮಾಡಿದಾರೆ ಅಂತಂದ್ರೆ ನಮಗೆಲ್ಲರಿಗೂ ಒಂದು ಸ್ವಲ್ಪ ಅದು ಮೋಟಿವೇಶನ್ ಆಗಬೇಕು. ನಮಗೂ ನಿಮ್ಗೆಲ್ಲರಿಗೂ ಅನ್ನಿಸ್ಬೇಕಲ್ಲ. ಈಗ ಮಕ್ಕಳಿಗೆನೇ ಕೇಳ್ತೀನಿ ನಾನು, ಯಾಕಂದ್ರೆ ಅವರು ಈ ವಯಸ್ಸಿಗೂ ಕೂಡ ನಮಗೋಸ್ಕರ ಅಂದ್ರೆ ಸೊಸೈಟಿಗೋಸ್ಕರ ಅದೇನೋ ಅವ್ರು ಸ್ವಂತಕ್ಕೆ ಮಾಡಕ್ ಹೋಗಕತ್ತಿಲ್ಲ, ಬಟ್ ಒಂದು ಗ್ರೂಪ್ನ ಲೀಡ್ ಮಾಡಕತ್ತಾರ. ಈಗ ಅವ್ರು ಹೇಳಿದ್ರು ನನ್ನ ಟೀಮ್ ವರ್ಕ್ ಅದ, ನನ್ನ ಜೊತೆ ಒಂದು ಟೀಮ್ ತಗೊಂಡ್ ಮಾಡಕತ್ತೀನಿ, ಇದು ನಂದು ಒಬ್ಬಂದನೇ ಸಾಧನೆ ಅಲ್ಲ, ನನ್ನ ಟೀಮಿನ ಸಾಧನೆ ಅಂತ. ಸೊ ಈಗ ನೀವೆಲ್ಲರೂ ಇದನ್ನ ನೋಡಿ ಏನ್ ಕಲಿಬೇಕು ಅಂದ್ರೆ, ಪುಟ್ಟ ಮಕ್ಕಳು, ನೀವು ಫ್ಯೂಚರ್ ಒಳಗ ನಾಳೆ ನೀವು ದೊಡ್ಡವರಾದಾಗ, ಈಗ ನೀವು ಎಜುಕೇಶನ್ ಟೈಮ್ ಒಳಗಿದ್ದೀರಿ. ಹ್ಯೂಮನ್ ರೈಟ್ಸ್ ಅಂತಂದ್ರೆ ಏನಂತ ಹೇಳ್ಬಿಟ್ಟು ಸಂಕ್ಷಿಪ್ತವಾಗಿ, ಹ್ಯೂಮನ್ ರೈಟ್ಸ್ ಯಾವಾಗ ಆರ್ಗನೈಸೇಷನ್ ನಮ್ಮಲ್ಲಿ ಜಾರಿಗೆ ಬಂತು ಅಂದ್ರ ಪ್ಯಾರಿಸ್ ಒಳಗ 1948 ಡಿಸೆಂಬರ್ 10 ಅಂದ್ರೆ ಇವತ್ತಿನ ದಿವಸನೇ ಅದು ಜಾರಿಗೆ ಬಂತು. ಯೂನಿವರ್ಸಲ್ ಅಸೆಂಬ್ಲಿಯಿಂದ ಅದನ್ನ ಜಾರಿಗೆ ತಂದ್ರು. ಯಾಕೆ ಜಾರಿಗೆ ತಂದ್ರು? ಸಂವಿಧಾನದೊಳಗೆ ರೈಟ್ಸ್ ಅನ್ನ ಕೊಟ್ಟಾರ, ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೀವಿ ನಾವು. ನಮ್ಮ ಹಕ್ಕುಗಳನ್ನ ಸಂವಿಧಾನದೊಳಗ ಆಲ್ರೆಡಿ ಕೊಟ್ಬಿಟ್ಟಾರ. ಸಂವಿಧಾನದೊಳಗೆ ಹಕ್ಕು ಅದಾವು, ರೈಟ್ಸ್ ಅದಾವು, ಮತ್ತೆ ಇದಕ್ಕೆ ಹ್ಯೂಮನ್ ರೈಟ್ಸ್ ಅಂತ ಸಪರೇಟ್ ಆರ್ಗನೈಸೇಷನ್ ಬೇಕಾಗಿತ್ತು. ಇದೆಲ್ಲರೂ ಯೋಚನೆ ಮಾಡೋ ವಿಷಯ ಅಲ್ಲ.
ಆರ್ಗನೈಸೇಷನ್ಗಳು ಯಾಕೆ ಬೇಕಾಗಿತ್ತು? ಸರ್ ಹೇಳಿದ್ರು ಮೂರೇ ಆರ್ಗನೈಸೇಷನ್ ಇದಾವೆ ಅಂತ ಆಲ್ರೆಡಿ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಕ್ ಹೋದ್ರೆ ಒಂದ್ ದಿವಸನ ಬೇಕು, ಅಷ್ಟೇ ಅದ್ರ ಬಗ್ಗೆ ಡೀಟೇಲ್ಸ್ ಇರ್ತದೆ. ಆರ್ಗನೈಸೇಷನ್ಗಳು ಯಾಕೆ ಹುಟ್ಕೊಂಡ್ವು? ಈಗ ಸಂವಿಧಾನದೊಳಗೆ ಪ್ರತಿಯೊಂದಕ್ಕೂ ನಮಗೆ ರೈಟ್ಸ್ ಅಂತ ಕೊಟ್ಟಿದ್ದಾರೆ. ಆ ಹಕ್ಕುಗಳನ್ನ, ಆ ರೈಟ್ಸ್ ಗಳನ್ನ ನಾವು ಎಷ್ಟನ್ನ ಉಪಯೋಗ ಮಾಡ್ಕೊಳಕತ್ತೀವಿ, ನಮಗೆ ಎಷ್ಟು ಅದ್ರ ಬಗ್ಗೆ ನಾಲೆಜ್ ಅದ. ಸೊ ಆರ್ಗನೈಸೇಷನ್ಗಳ ಕೆಲಸ ಏನು? ಆ ಹಕ್ಕುಗಳಲ್ಲಿ ನಮಗೆ ಏನೇನ್ ಸಿಕ್ಕಿದ ಅದನ್ನ ನಾವು ಹೆಂಗ್ ನಮ್ಮ ಸಮಾಜದೊಳಗನ್ನು ಉಪಯೋಗಿಸ್ಕೋಬೇಕು, ನಾವು ಅದನ್ನ ನಮ್ಮ ಜೀವನದೊಳಗೆ ಹೆಂಗ್ ಅಳವಡಿಸ್ಕೋಬೇಕು, ಅದನ್ನ ಉಪಯೋಗ ತಗೊಂಡು ನಾವು ನಮ್ಮ ಅಭಿವೃದ್ಧಿಯನ್ನ ಹೊಂದಬೇಕು ಅನ್ನೋದನ್ನ ಆರ್ಗನೈಸೇಷನ್ ಮುಖಾಂತರ ಸಮಾಜಕ್ಕೆ ಚಟುವಟಿಕೆಗಳ ಮುಖಾಂತರ ತಿಳಿಪಡಿಸುವುದೇ ಆರ್ಗನೈಸೇಷನ್ಗಳ ಕೆಲಸ. ಸೊ ಆ ಟೀಮ್ ಅಲ್ಲಿರುವಂತ ಡೈರೆಕ್ಟರ್ ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಮತ್ತೆ ಪ್ರತಿ ಸಲ ಹಿಂಗ ರಿಸೋರ್ಸ್ ಪರ್ಸನ್, ಈಗ ಅಡ್ವೈಸರ್ಸ್ ಇರ್ಬೋದು. ನಮ್ಮನ್ನ ಲೀಗಲ್ ಅಡ್ವೈಸರ್ ಅಂತಾನು ಒಬ್ಬರನ್ನ ಮಾಡ್ಕೊಂಡ್ರಿ. ಈಗ ನಾನು ಇದರಲ್ಲಿ ಲೀಗಲ್ ಅಡ್ವೈಸರ್ ಅಂತ ನನಗೊಂದು ಗೌರವಾನ್ವಿತ ಸ್ಥಾನವನ್ನ ಸರ್ ಕಲ್ಪಿಸಿ ಕೊಟ್ಟಾರ. ಸೊ ಲೀಗಲ್ ಅಡ್ವೈಸರ್ ಅಂದ್ರೆ ಯಾರು? ಕಾನೂನು ಸಲಹಾಗಾರರು. ಯಾಕೆ ಬೇಕು? ಎದಕ್ ಕಾನೂನು ಸಲಹೆ ಬೇಕು? ಅಧ್ಯಕ್ಷರಿದಾರ, ಮತ್ತೆ ಅದಕ್ಕೆ ಡೈರೆಕ್ಟರ್ಸ್ ಇದಾರ, ಅದಕ್ಕೆ ಕಾರ್ಯಕರ್ತರು ಇದಾರ, ನೀವೆಲ್ಲ ಮಾಡಾಕತ್ತೀರಿ. ಸೊ ಇದಕ್ಕೆ ಲೀಗಲ್ ಅಡ್ವೈಸರ್ನ ಯಾಕೆ ತಗೊಂಡ್ರು? ಇದೊಂದು ನಿಮಗೆಲ್ಲರಿಗೂ ಕ್ವಶನ್ ಮಾರ್ಕ್, ಹೌದಲ್ಲ? ನಾನು ಅಡ್ವೊಕೇಟ್ ಇದ್ದೀನಿ, ವಕೀಲ್ರು ಇದ್ದೀನಿ, ನಾನು ಎದಕ್ ಬೇಕಿದ್ರ ಒಳಗೆ? ನೀವೆಲ್ಲ ಆಕ್ಟಿವಿಟೀಸ್ ಮಾಡ್ತೀರಿ, ಸಮಾಜಕ್ಕೆ ತಿಳಿಪಡಿಸಾಕತ್ತೀರಿ, ಏನ್ ನಡೀತದ, ಹೆಂಗ್ ಹಕ್ಕು ತಗೋಬೇಕು, ಹೆಂಗ್ ನಾವು ನಮ್ಮ ಹಕ್ಕವನ್ನ ಇದು ಮಾಡ್ಕೋಬೇಕು, ಆರ್ಗನೈಸೇಷನ್ ಥ್ರೂ ಎಲ್ಲರಿಗೂ ಸ್ಪ್ರೆಡ್ ಮಾಡ್ಬೇಕು, ಅವೇರ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತದ. ಬಟ್ ಇದ್ರ ಒಳಗೆ ನಾವು ಟೀಮ್ ಮೆಂಬರ್ಸ್ ಯಾಕೆ ಬೇಕು, ಅಡ್ವೊಕೇಟ್ಸ್ ಯಾಕೆ ಬೇಕು, ಡೈರೆಕ್ಟರ್ಸ್ ಅಂತ ಯಾಕೆ ಬೇಕು ಅಂತಂದ್ರ, ಈಗ ನೀವು ಯಾವ್ದೋ ಒಂದು ಸರ್ ಹೇಳಿದ್ರೆ ನಾನು ಹೋರಾಟ ಮಾಡಕ್, ಉಪವಾಸ ಸತ್ಯಾಗ್ರಹ ಮಾಡಕ್ ಕೂತೆ, ಅಥವಾ ಯಾವುದೋ ನಮ್ಮ ಹಕ್ಕನ್ನು ಪಡ್ಕೊಳಕ್ ತಹಸೀಲ್ದಾರ್ ಆಫೀಸ್ ಮುಂದನೋ, DC ಆಫೀಸ್ ಮುಂದನೋ, ಅಥವಾ ಯಾವುದೋ ಒಂದು ರೋಡ್ ಒಳಗ ಈ ರೀತಿ ಆಗ್ಯದ ಅಂತ ಹೇಳಿ ಯಾವುದೋ ಒಂದು ಶಾಸಕರ ಮನೆ ಮುಂದನೋ ಅಥವಾ ಶಾಸಕರ ಆಫೀಸ್ ಮುಂದನೋ ನೀವು ಹೋದಾಗ ನಿಮ್ಮನ್ನ ಅರೆಸ್ಟ್ ಮಾಡೋ ಚಾನ್ಸಸ್ನು ಇರುತ್ತಲ್ಲ. ಯಾಕಂದ್ರೆ ನೀವು ಅಲ್ಲಿ ಗಲಾಟೆ, ಏನೋ ಒಂದು ಗಲಾಟೆ ಹೇಳ್ಬಹುದು, ಗಲಭೆ ಆಗ್ಬಹುದು, ಮಾತಿನ ಚಕಮಕಿ ಆಗ್ಬಹುದು, ನಿಮ್ಗೆ ಅಲ್ಲಿ ಕಲ್ಲು ತೂರಾಟಗಳು ಆಗ್ಬಹುದು. ಸೊ ಅವಾಗ ಏನಾಗುತ್ತೆ, ನಾವು ಅಲ್ಲಿ ಉಪಯೋಗ ಬರ್ತೀವಿ. ಸೊ ಅದಕ್ಕೆ ಕಾನೂನು ಸಲಹೆಗಾರರು ಬೇಕು. ಯಾಕಂದ್ರೆ ನಮ್ಮ ಸಜೆಷನ್ ಮುಖಾಂತರ ನಾವು ಮೊದ್ಲ ಅಂತದ್ ನೀವು ಹೋರಾಟಕ್ಕೆ ಹೋಗ್ಬೇಕಂದಾಗ, ಅಲ್ಲಿ ಯಾವ್ದೋ ಒಂದು ಮನವಿ ಕೊಡಕ್ ಹೋಗ್ಬೇಕಂದಾಗ ಯಾವ ರೀತಿ ನೀವು ಹೋಗ್ಬೇಕು, ಯಾವ ರೀತಿ ನೀವು ಲೆಟರ್ನ ಮಾಡ್ಕೊಂಡು ಹೋಗ್ಬೇಕು, ನೋಟಿಸ್ ಕೊಟ್ಟು ಹೋಗ್ಬೇಕು, ಎಷ್ಟು ದಿವಸದ ನೋಟಿಸ್ ಕೊಟ್ಟು ಹೋಗ್ಬೇಕು. ಯಾಕಂದ್ರೆ ನನಗೆ ಈ ಆರ್ಗನೈಸೇಷನ್ ಅಲ್ಲಿ ಕೆಲಸ ಬಹಳ ಕಡಿಮೆ ಇದೆ. ಯಾಕಂದ್ರೆ ಅತ್ಯಂತ ಹಿರಿಯರು ನಮ್ಮ ಅಧ್ಯಕ್ಷರು ಇರೋದ್ರಿಂದ, ಅವರಿಗೆ ಅವರ ನಾನು ಸಜೆಸ್ಟ್ ಮಾಡುವಂತ ಹಿರಿಯರು ಇದ್ರಿಂದ ನನಗೆ ಕೆಲಸ ಬಹಳ ಕಡಿಮೆ ಅದ. ಬಟ್ ಪ್ರತಿಯೊಂದು ಆರ್ಗನೈಸೇಷನ್ ಒಳಗ ಈಗ ಪ್ರತಿಯೊಂದು ಸಿಸ್ಟಮ್ ಒಳಗ ಒಬ್ಬರು ವಕೀಲರ ನೇಮಕಾತಿ ಅತ್ಯವಶ್ಯಕ ಅದ. ಯಾಕಂದ್ರೆ ಸಂವಿಧಾನ ಒಳಗೆ ಏನೇನದ ಅಂತ ನಾವು ಓದ್ಕೊಂಡಿರ್ತೀವಿ, ಪ್ರತಿಯೊಬ್ಬರಿಗೂ ಅದು ಗೊತ್ತಿರೋದಿಲ್ಲ, ಅದನ್ನ ಹೆಂಗ್ ಅಪ್ಲೈ ಮಾಡ್ಬೇಕು. ಈ ಎಕ್ಸಾಂಪಲ್, ನೀವು ಚಿಕ್ಕ ಮಕ್ಕಳಿಗೆಲ್ಲ ಏನೋ ಒಂದು ತೊಂದರೆ ಆಯ್ತು, ಹರಾಸ್ಮೆಂಟ್ ಆಯ್ತು, ನಿಮ್ಗೆ ರೈಟ್ಸ್ ಅಂತಂದ್ರೆ ಏನು? ನಿಮ್ ಮನೆ ಒಳಗನೆ ಇರ್ಬೋದು, ನಿಮ್ ಮನೆ ಒಳಗೆ ನಿಮ್ ತಂದೆ ತಾಯಿ ಆಯ್ತು ನಿಮ್ ಸ್ಕೂಲ್ ಬಿಡಿಸ್ಬಿಡ್ತಾರ ಅಂತ ಅನ್ಕೊಳ್ರಿ. SLC ಆದ ತಕ್ಷಣ ಮದ್ವೆ ಮಾಡಕ್ ನಿಂತ್ರು, ಮದ್ವೆ ಮಾಡಿ ಎಲ್ಲ ಲೇಡೀಸ್ ಹುಡುಗಿಯರು ಜಾಸ್ತಿ ಇದಾರಂತ ಹೇಳಕತ್ತೀನಿ ನಾನು. 10th ಆದ್ಕೊಳ್ಳಿ ನೀವು ಮದ್ವೆ ಮಾಡಿ ಕಳ್ಸ್ಬಿಟ್ರ ಅದು ನಿಮ್ಮ ಹಕ್ಕ ಕಸ್ಕೊಂಡಂಗೆ. ನಿಂಗೇನೋ ಓದು ಇಂಟ್ರೆಸ್ಟ್ ಇರ್ತದಲ್ಲ ನಿಮಗೆ, ನಾನು ಕಲಿಬೇಕು, ನಾನು ಏನೋ ಒಂದು ಆಗ್ಬೇಕು, ಡಾಕ್ಟರು, ಇಂಜಿನಿಯರು, ಟೀಚರು ಅಂತ ಎಲ್ಲರಿಗೂ ಆಸೆ ಅದಲ್ಲ. ಇಲ್ಲಿದ್ದವ್ರಿಗೆ ಎಲ್ಲರಿಗೂ ಮದ್ವೆ ಆಗೋ ಆಸೆ ಅದನು, ಏನಾರು ಆಗ್ಬೇಕನ್ನೋ ಆಸೆ ಅದನು. ಇಲ್ಲಿ ಜಾಸ್ತಿ ಲೇಡೀಸ್ ಕೂತಿದಾರಲ್ಲ, ಇವರೆಲ್ಲರೂ ಸೊಸೈಟಿಗೆ ಏನೋ ಒಂದು ಕೆಲಸ ಮಾಡಿದೆಲ್ಲ ಇವತ್ತಿಂದು ಎಲ್ಲರೂ ಹೊರಗೆ ಕೂತ್ಕೊಂಡಾರ. ಇಲ್ಲ ಮಮ್ಮಿಗತ್ತೆ ಮನ್ಯಾಗಿರೋ ಆಸೆ ಅದನೋ, ಏನಾರು ಕೆಲಸ ಮಾಡೋ ಆಸೆ ಅದೇನೋ. ಈಗೆಲ್ಲ ಸರಿ ಸಮ ಹ್ಯೂಮನ್ ರೈಟ್ಸ್ ಏನಿರ್ತದ, ಹೆಣ್ಣು ಗಂಡು ಭೇದ ಭಾವ ಇಲ್ಲ, ಡಿಸ್ಕ್ರಿಮಿನೇಷನ್ ಇಲ್ಲ, ಭೇದ ಭಾವ ಇಲ್ಲ, ಹೆಣ್ಣು ಅಷ್ಟೇ ಗಂಡನು ಅಷ್ಟೇ. ಇಲ್ಲಿ ಸರ್ ಕೂತಾರ, ಜೆಂಟ್ಸು ಕೂತಾರ, ನಾವು ಲೇಡೀಸು ಕೂತೀವಿ. ಇಲ್ಲೇನ್ ತೋರಿಸ್ತದ, ಸರಿ ಸಮ ನಮ್ಮ ಹಕ್ಕು ನಾವು ಪಡ್ಕೋಬಹುದು ಅಂತ ತೋರಿಸ್ತದ. ಸೊ ಅದಕ್ಕೆ ನಿಮ್ ಮನೆ ಒಳಗೆ ನೀವು SLC ಆದ್ಕೊಳ್ಳೋ ಮದ್ವೆ ಮಾಡ್ಬಿಟ್ರೆ ನೀವೇನ್ ಕೇಳ್ಬೋದು? ಕೇಳ್ಬೇಕು ಅವ್ರನ್ನ, ನಮ್ಮ ಹಕ್ಕು ನೀವು ಕಸ್ಕೊಳಕತ್ತೀರಿ. ಆಮೇಲೆ SLC ಆದ ತಕ್ಷಣ ನೀವು ಮದ್ವೆ ಆದ್ರ ಅದು ಲೀಗಲ್ ಅಲ್ಲ, ಅದನ್ನ ಕಾನೂನು ಒಪ್ಪೋದಿಲ್ಲ. ನಾಳೆ ನಿಮ್ ಮದ್ವೆ ಆದಾಗ ಏನೋ ಪ್ರಾಬ್ಲಮ್ ಆತಂದ್ರೆ ನಿಮ್ಗೆ ಇನ್ನೂ 18 years ಆಗಿರಂಗಿಲ್ಲ. 18 years ಒಳಗೆ ನೀವೇನಾದ್ರೂ ನಿಮ್ಗೆ ಒಂದು ಬೇಬಿ ಆತಂದ್ರ ಇಟ್ ಈಸ್ ನಾಟ್ ಲೀಗಲ್ ಬೇಬಿ. ಸೊ ನೀವು 18 years ಆಗೋವರೆಗೂ ಮದ್ವೆ ಆಗ್ಬಾರ್ದು. 18 years ಆದ ತಕ್ಷಣ ನಾವು ಮದ್ವೆ ಆಗ್ಬೇಕನ್ರಿ ಇಲ್ಲ. ನಿಮ್ಮ ಎಜುಕೇಶನ್ ಎಲ್ಲಿ ಮಠ ನೀವು ಕಲಿಬೇಕಂತೀರಿ, ಎಲ್ಲಿ ಮಠ ನೀವು ಸಾಧನೆ ಮಾಡ್ಬೇಕಂತೀರಿ, ಅಲ್ಲಿ ಮಠನೂ ನಿಮಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಸಮಾಜದಲ್ಲಿ ಹಕ್ಕದ. ಸೊ ಈ ಹಕ್ಕೆಲ್ಲ ನಿಮಗೆ ಗೊತ್ತಿರ್ಬೇಕು ಅನ್ನೋದನ್ನೇ ನಮ್ಮ ಹ್ಯೂಮನ್ ರೈಟ್ಸ್ ಅಲ್ಲಿ ಹೇಳ್ತದ. ಬಟ್ ಇಷ್ಟ ಅಲ್ಲ, ನಮ್ಮ ಹ್ಯೂಮನ್ ರೈಟ್ಸ್ ಸಾಕಷ್ಟೇ ಹೇಳಿದ್ರಿ. ಈಗ ನಮ್ಮ ರೈಟ್ಸ್ ಏನೇನದಾವು, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ನಮ್ಗೆ ಏನೋ ಒಂದು ಅನ್ಯಾಯ ಆಗ್ಬೋದು,
ಅವಾಗ ಧ್ವನಿ ಎತ್ತಬೇಕಲ್ಲ ನಾವು. ಅದು ನಮಗೆ ಗೊತ್ತಿದ್ದಾಗ ನಾವು ಧ್ವನಿ ಎತ್ಬೋದು. ಎಕ್ಸಾಂಪಲ್, ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರಿ ಅಂತ ಇಟ್ಕೊಳ್ರಿ. ಪೊಲೀಸ್ ಸ್ಟೇಷನ್ ನಿಮ್ಗೆ ಯಾರೋ ಏನೋ ಅನ್ಯಾಯ ಮಾಡಿದ್ರು, ಎಲ್ಲ ಏನೋ ಗಲಾಟೆ ಆಯ್ತು, ಅಥವಾ ಯಾರೋ ಒಂದು ಹರಾಸ್ಮೆಂಟ್ ಮಾಡಿದ್ರು, ಯಾರೋ ನಿಮಗೆ ಚುಡಾಯಿಸಿದ್ರು. ಒಳಗೆ ನೀವು ಹೋಗಿ ಏನು ಮಾಡ್ತೀರಿ? ಮನೆಗೆ ಹೇಳ್ತೀರಿ, ಒಂದ್ಸಲ ಹೇಳ್ತೀರಿ, 2 ಸಲ ಹೇಳ್ತೀರಿ, 3 ಸಲ ಹೇಳ್ತೀರಿ, ಆ ವ್ಯಕ್ತಿಗೆ ಏನೂ ಆಗ್ಲೇ ಇಲ್ಲ. ಅವಾಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ಬೋದು. ಬಟ್ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ ಏನು ಮಾಡ್ತೀರಿ? ಆರ್ಗನೈಸೇಷನ್ ಥ್ರೂ ಹೆಲ್ಪ್ ತಗೋಬಹುದು. ಆರ್ಗನೈಸೇಷನ್ ಅವ್ರು ಬಂದು ನೀವು ಸಡನ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋ ಬದ್ಲಿ ಆರ್ಗನೈಸೇಷನ್ ಅವ್ರಿಗೆ ಬಂದು ಹೇಳಿದಾಗ ಈ ಟೀಮ್ ಅದಲ್ಲ ನಿಮಗೆ ಸ್ವಂತ, ಅವಾಗ ಏನಾಗತ್ತ, ಯೂನಿಟಿ ಇರುತ್ತೆ, ಸ್ಟ್ರೆಂಗ್ತ್ ಬರುತ್ತೆ. ನೀವು ಒಬ್ಬರ ಹೋಗೋದು ಹೆಂಗ, 10 ಜನ ಕರ್ಕೊಂಡು ಹೋಗೋದು ಹೆಂಗ, ಶಕ್ತಿ ಬರುತ್ತೆ, ಶಕ್ತಿ ತುಂಬುತ್ತೆ. ಸೊ ಆರ್ಗನೈಸೇಷನ್ ಹೆಲ್ಪ್ ಥ್ರೂ ನೀವು ಒಂದು ಯಾವ್ದಾದ್ರು ಕಂಪ್ಲೇಂಟು ಕೊಡ್ಬೋದು. ಅಥವಾ ಎಲ್ಲಾದ್ರೂ ಹೋಗಿ ನೀವೇನಾದ್ರೂ ನೋಟಿಸ್ ಕೊಡಬೇಕು. ಎಕ್ಸಾಂಪಲ್, ನಿಮ್ಗೆ ಏನಾದ್ರೂ ಒಂದು ನಿಮ್ಮ ಏರಿಯಾದೊಳಗೆ ಕರೆಂಟಿನ ಪ್ರಾಬ್ಲಮ್ ಅದ, ನೀರಿನ ಪ್ರಾಬ್ಲಮ್ ಅದ, ರೋಡ್ಸ್ ಸರಿ ಇಲ್ಲ, ಗಟರ್ಸ್ ಸರಿ ಇಲ್ಲ, ಅಥವಾ ನಿಮ್ಮ ಸ್ಕೂಲಿಗೆ ಹೋಗ್ಲಿಕ್ಕೆ ನಿಮಗೆ ಬಸ್ ಫೆಸಿಲಿಟಿ ಸರಿಯಾಗಿಲ್ಲ. ಸೊ ಬಸ್ ಸರಿಯಾದ ಸಮಯಕ್ಕೆ ನಿಮಗೆ ಸಿಗ್ತಾ ಇಲ್ಲ, ಅದರಿಂದ ನೀವು ಸ್ಕೂಲಿಗೆ ಲೇಟಾಗಿ ಬರಾಕತ್ತೀರಿ. ಸೊ ಇವೆಲ್ಲನೂ ಪ್ರಾಬ್ಲಮ್ಸಿಗೆ ನೀವು ಹೋದಾಗ ಎಲ್ಲಾದ್ರೂ ಕಂಪ್ಲೇಂಟ್ ಕೊಟ್ಟಾಗ ಅದನ್ನ ಯಾರು ಕೇಳಿಲ್ಲ ಅಂದ್ರೆ ನೀವು ಆರ್ಗನೈಸೇಷನಿಗೆ ಬರ್ಬೋದು. ಆರ್ಗನೈಸೇಷನ್ ಅಧ್ಯಕ್ಷರನ್ನ ಭೇಟಿ ಆಗ್ಬೋದು, ಡೈರೆಕ್ಟರ್ಸ್ನ ಭೇಟಿ ಆಗ್ಬೋದು. ಸೊ ಇವ್ರ ಮುಖಾಂತರ ಇವ್ರು ಹೋಗಿ ಒಂದ್ಸತಿ ಅವ್ರಿಗೆ ಕ್ವಶನ್ ಮಾಡ್ತಾರ. ಅವ್ರಿಗೆ ಅಲ್ಲಿಂದ ಉತ್ತರ ಸರಿಯಾಗಿ ಸಮಂಜಸವಾಗಿ ಸಿಗ್ಲಾಗ ನೆಕ್ಸ್ಟ್ ಹೋಗೋದು ಅಲ್ಲಿಂದ ಕಾನೂನು ಸಲಹೆ ಹೋಗ್ತಾರ. ಕಾನೂನು ಆತ್ಮಕವಾಗಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಅವರಿಗೆ ಅನುಕೂಲಗಳು, ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬರೋದು ನಮ್ಮ ಕೋರ್ಟಿಗೆ ಬರ್ತಾರ, ಕೇಸ್ ಹಾಕ್ಬೋದು. ಸೊ ಈ ರೀತಿ ಪ್ರೊಸೀಜರ್ ಹೋಗುತ್ತೆ. ಇದೆಲ್ಲ ನಿಮಗೆ ತಿಳುವಳಿಕೆ ಇದ್ದಾಗ ಮಾತ್ರ ಇದನ್ನ ತಗೋಬಹುದು, ನೀವು ಈ ಸ್ಟೆಪ್ಗಳನ್ನ ತಗೋಬಹುದು. ಇಲ್ಲ ತಿಳುವಳಿಕೆನೇ ಇಲ್ದಾಗ ಡೈರೆಕ್ಟ್ ಆಗಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರೆ ನಿಮ್ಮನ್ನ ಅವ್ರು ಹೆದರ್ಸ್ಬೋದು. ಹೌದಲ್ಲ? ಇದೆಲ್ಲ ನಾಲೆಜ್ ನಿಮಗೆ ಇರ್ಬೇಕು. ಯಾವಾಗಂದ್ರೆ ನಾಲೆಜ್ ಈಸ್ ಪವರ್ ಅಲ್ಲ, ದ ಪೆನ್ ಈಸ್ ಮೈಟಿಯರ್ ದೆನ್ ಅ ಸೋಡ್ ಅಲ್ಲ, ಹೇಳ್ಕೊಟ್ಟಾರಲ್ಲ. ನಾವು ಏನ್ ಬರೀತೀವಿ, ಏನ್ ಓದ್ತೀವಿ, ಅದು ಯಾವುದೇ ಒಂದು ಖಡ್ಗಕ್ಕಿಂತನೂ ಶಾರ್ಪ್ ಅಂತ. ಅದಕ್ಕೆಲ್ಲ ಹೆಣ್ಮಕ್ಳು ನಾವು ಶಿಕ್ಷಿತರಾಗಬೇಕು. ಎಜುಕೇಶನ್ ಈಸ್ ಸೋಡ್. ನೀವೊಂದು ಎಜುಕೇಟೆಡ್ ಲೇಡಿ ಇದ್ರೆ ಯಾವುದೇ ಮೂಲೆಯೊಳಗೂ, ಜಗತ್ತಿನ ಯಾವುದೇ ಮೂಲೆಯೊಳಗೂ ನೀವು ಜೀವನ ನಡೆಸ್ಬೋದಲ್ಲ. ಮತ್ತೆ ಎಜುಕೇಶನ್ ಒಂದೇ ಇತ್ತು, ಬುಕ್ಕಿನ ನಾಲೆಜ್ ಅಷ್ಟೇ ಇತ್ತು. ಅದನ್ನ ಹೆಂಗ್ ಉಪಯೋಗ ಮಾಡಬೇಕು ಸೊಸೈಟಿ ಒಳಗೆ ಅನ್ನೋದು ಜನರಲ್ ಅವೇರ್ನೆಸ್ನು ಇರಬೇಕು. ನಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಅದನ್ನ ಎಕ್ಸ್ಪ್ರೆಸ್ ಮಾಡುವ ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು. ಸೊ ನನ್ನ ಫಂಕ್ಷನಿಗೆ ಕರೆದ್ರು ನಂಗೆ ಮಾತಾಡಕ್ಕೆ ಬರಲಿಲ್ಲ ಅಂದ್ರೆ ನೀವೆಲ್ಲ ನನ್ನ ಬಗ್ಗೆ ಏನ್ ತಿಳ್ಕೊಂತಿದ್ರಿ? ಯಾರೋ ಒಬ್ರು ಬಂದ್ರು ಹೋದ್ರು ಅಲ್ಲ. ಸೊ ನಮ್ಮ ಹತ್ರ ಕಾನ್ಫಿಡೆನ್ಸ್ ಇರಬೇಕು, ಶಕ್ತಿ ಇರಬೇಕು, ಅದನ್ನ ನಾವು ವ್ಯಕ್ತಪಡಿಸುವ ಅಭಿವ್ಯಕ್ತಿ ಶಕ್ತಿ ಇರಬೇಕು, ನಮ್ಮ ಹಕ್ಕನ್ನ ಪಡೆದುಕೊಳ್ಳುವಂತ ನಮ್ಮಲ್ಲಿ ಜ್ಞಾನ ಇರಬೇಕು. ಸೊ ಅದರಲ್ಲಿ ಬುಕ್ಕಲ್ಲೇನೆ ಎಲ್ಲಾ ಬುಕ್ಕನ್ನ ನೀವು ಓದ್ಕೊಂಡು ಹೋದ್ರೆ ನೀವು ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು. ಬಟ್ ಏನ್ ಅನಿವಾರ್ಯ ಇದೆ ಸರ್, ಕೋವಿಡ್ ಬಂದ್ಮೇಲೆ ಮೊಬೈಲ್ನಾಗನ ಅವರು ಹೋಮ್ವರ್ಕ್ ಕೊಟ್ಬಿಡ್ತಾರ. ಸೊ ದೇ ಹ್ಯಾವ್ ಟು ಯೂಸ್ ದಿ ಮೊಬೈಲ್. ಸೊ ನಿಮಗೆ ಏನಿದೆ ಮೊಬೈಲ್ ಒಳಗೆ ಸಾಕಷ್ಟು ನಿಮಗೆ ಪಾಸಿಟಿವಿಟಿ ಬರೋ ಅಂತ, ನಿಮಗೆ ಆಕ್ಟಿವಿಟೀಸ್ ಸಿಗುವಂಥದ್ದು ಎಲ್ಲ ಸೌಲಭ್ಯಗಳು ಸಿಗೋದು, ಅದ್ರೊಳಗೆ ಮಾಹಿತಿ ಸಿಗೋದು, ಇನ್ಫಾರ್ಮೇಶನ್ ಸಿಗೋದು ಅದ. ಅದರಿಂದ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಇವಾಗ ನೋಡ್ತಾ ಇದ್ದೀರಿ, ನೀವು ಮನೆಯಲ್ಲೇ ಕುತ್ಕೊಂಡು ಯಾವುದೇ ಕಾರ್ನರಿಗೂ ಬಿಸ್ನೆಸ್ ಮಾಡ್ಬೋದು. ಎನಿ ಕಾರ್ನರ್ ಆಫ್ ದಿ ವರ್ಲ್ಡ್ ನೀವೇನೋ ಒಂದು ನಿಮ್ದು ಜ್ಯುವೆಲರಿ ಬಿಸ್ನೆಸ್ಸು, ನಿಮ್ಮ ಟೇಲರಿಂಗು, ಏನೋ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಎನಿಥಿಂಗ್ ಯು ಕ್ಯಾನ್ ಡೂ. ಸೊ ಆ ರೀತಿ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡು ಡೆವಲಪ್ಮೆಂಟ್ ಆಗಬೇಕು ವಿನ ಅದರಲ್ಲಿ ಬರೋ ನೆಗೆಟಿವಿಟಿಯನ್ನ ನೋಡ್ಬಿಟ್ಟು ಅದರಿಂದ ನಾವು ನಮ್ಮ ಲೈಫನ್ನ ಹಾಳು ಮಾಡ್ಕೋಬಾರ್ದು. ಸೊ ನಮಗೆ ಕಾನೂನಲ್ಲಿ ಏನೇ ಸಲಹೆ ಇದೆ ಅಂದ್ರೆ ನಿಮ್ಗೆ ಅದರಿಂದ ಶಕ್ತಿ ತುಂಬುತ್ತಾ, ಕಾನೂನು ಏನ್ ಕೊಡುತ್ತಾ ಎಲ್ಲ ಬರ್ದಿಟ್ಟಿದ್ದಾರ. ಬಟ್ ಅದನ್ನ ನೀವು ಉಪಯೋಗ ಮಾಡ್ಕೊಳ್ಳುವಂತ ಜ್ಞಾನವನ್ನ ನೀವು ಹೊಂದಬೇಕು ಅನ್ನೋದನ್ನ ಮಾತ್ರ. ಆರ್ಗನೈಸೇಷನ್ಗೆ ಬಂದ್ರೆ ನೀವು ಯಾವಾಗ್ಲಾದ್ರೂ ಸರ್ ಆಕ್ಟಿವಿಟೀಸ್ ಮಾಡ್ತಾರೆ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತಾರೆ. ಸೊ ಆದಷ್ಟು ಸಂಖ್ಯೆಯಲ್ಲಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನೆಕ್ಸ್ಟ್ ನಿಮ್ಮ ಕ್ಲಾಸ್ ಬೇರೆ ನೆಕ್ಸ್ಟ್ ಕ್ಲಾಸ್ನವ್ರಿಗೆ ಈ ರೀತಿ ಕೂತ್ಕೊಂಡು ಯಾವಾಗ ನೀವಾಗೆ ಸ್ವಯಂ ಬಂದು ನಮಗೊಂದು ಅವೇರ್ನೆಸ್ ಪ್ರೋಗ್ರಾಮ್ ಕೊಡಿ, ನಮ್ಗೆ ಈ ಹ್ಯೂಮನ್ ರೈಟ್ಸ್ ಬಗ್ಗೆ ಕೊಡಿ ಅಂದಾಗ ನಿಮ್ಮ ಜ್ಞಾನ ಜಾಸ್ತಿ ಆದಂಗೆ. ಸೊ ನಾ ಇವತ್ತು ಇಲ್ಲಿ ಯಾಕೆ ನಿಂತೀನಿ ಅಂತಂದ್ರೆ ನಮ್ಮ ಸ್ಕೂಲ್ ಒಳಗೆ ಈ ಥರ ಎಲ್ಲ ಆಕ್ಟಿವಿಟೀಸ್ ಕೊಟ್ಟಿದ್ರಿಂದ ನನಗೆ ನಿಮಗಿದನ್ನ ಉತ್ತರ ಕೊಡುವಂತ ಶಕ್ತಿ ಬಂದದ, ಅವೇರ್ನೆಸ್ ಇದ್ದಿದ್ರಿಂದ. ಇದೆಲ್ಲ ನಾನು ಏನೂ ಬರ್ಕೊಂಡು ಬಂದಿಲ್ಲ, ಈಗ ಓದ್ ಹೇಳಕತ್ತೀನಿ ನಿಮಗೇನಾರ ನಥಿಂಗ್ ಓರಲ್ಲಿ ಹೇಳಕತ್ತೀನಲ್ಲ. ಸೊ ಇದು ಇಲ್ಲದ. ಸೊ ಇಲ್ಲಿದ್ರೆ ನಾವು ಎಲ್ಲಾದ್ರೂ ಯೂಸ್ ಮಾಡ್ಕೋಬಹುದು. ಪ್ರತಿಯೊಂದು ನೀವು ಮೊಬೈಲ್ ತೆಗೆದ ನೋಡ್ತೀರಿ ಅಂದ್ರ, ಪ್ರತಿಯೊಂದು ಬರ್ಕೊಂಡೆ ಬರ್ತೀರಿ ಅಂದ್ರೆ ಯು ಕ್ಯಾನ್ ಸರ್ವೈವ್ ಇನ್ ದಿಸ್ ವರ್ಲ್ಡ್. ಸೊ ನಾಲೆಜ್ ಈಸ್ ಪವರ್, ಎಜುಕೇಶನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್
ಸೊ ಅದನ್ನ ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ಸರ್ ಹೇಳಿದ್ರು ನಂಗೆ ಮಕ್ಕಳ ಬಗ್ಗೆನೇ ಮಾತಾಡ್ರಿ ಅಂತ ಹೇಳಿದ್ದಕ್ಕೆ ನಾನು ಹೆಣ್ಮಕ್ಳ ಬಗ್ಗೆ ಆಲ್ರೆಡಿ 2 ವರ್ಷದಿಂದ ಇದನ್ನ ಈ ಆಫೀಸನ್ನ ತಗೋಬೇಕಂದ್ರೆ ಎಷ್ಟು ಶ್ರಮ ಪಟ್ಟಾರಂತ ನನಗೆ ಗೊತ್ತು ಸರ್. ಆಫೀಸನ್ನ ತಗೊಂಡ್ಬಿಟ್ಟು ನಿಮ್ಮೆಲ್ಲರಿಗೋಸ್ಕರ ಒಂದು ಆಫೀಸನ್ನ ಮಾಡ್ಯಾರ. ಸೊ ಯಾವಾಗಲಾದ್ರೂ ಮುಕ್ತವಾಗಿ ಬಂದು ನಿಮ್ಮ ಫ್ರೆಂಡ್ಸ್ ದೊಡ್ಡವ್ರಿರ್ಲಿ ಸಣ್ಣವ್ರಿರ್ಲಿ ಅದನ್ನ ಸೊಸೈಟಿ ಒಳಗೆ ಇವತ್ತು ನಾ ಹೇಳಿದ್ದು ಇಲ್ಲಿ ಕೇಳಿ ಇಲ್ಲಿ ಬಿಡಂಗಿಲ್ಲ, ಇಲ್ಲಿ ಇಟ್ಕೋಬೇಕು, ಅದನ್ನ ಲೈಫ್ ಲಾಂಗ್ ಇಟ್ಕೋಬೇಕು, ಇಟ್ಕೊಂಡು ಅದನ್ನ ಉಪಯೋಗ ಮಾಡಬೇಕು. ಪಬ್ಲಿಕ್ ಒಳಗ ಅದನ್ನ ಯೂಸ್ ಮಾಡ್ಕೋಬೇಕು, ನಿಮ್ ಲೈಫ್ ಒಳಗ ಅಳವಡಿಸ್ಕೋಬೇಕು. ಯಾವುದೇ ಒಂದು ನಿಮಗೆ ಸಮಸ್ಯೆ ಇದ್ರೂ ಇಂಥ ಆರ್ಗನೈಸೇಷನ್ ಮುಖಾಂತರ ಅದನ್ನ ಹೆಲ್ಪ್ ತಗೊಂಡು ನೀವು ನಿಮ್ಮ ಲೈಫ್ ಒಂದು ಚೆನ್ನಾಗಿ ಮಾಡ್ಕೋಬೇಕು, ಉಜ್ವಲ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತು ಈ ವೇದಿಕೆಗೆ ನನಗೆ ಕರೆಸಿ ನನಗೆ ಇಂಥ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಹ್ಯೂಮನ್ ರೈಟ್ಸ್ ಸಂಘಟನೆಗೆ ಮತ್ತು ಇಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲರಿಗೂ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿ ತಮ್ಮೆಲ್ಲರಿಗೂ ಇಷ್ಟು ಶಾಂತವಾಗಿ ಎಲ್ಲರಿಗೂ ಹಸುವಾಗ್ಯದ. ಆದ್ರ ಜ್ಞಾನದ ಹಸುವಿನ ಮುಂದೆ ಯಾವ ಹಸುವಿಲ್ಲ. ಊಟವನ್ನು ನಾವು ಆರಾಮ್ಸೆ ಮಾಡ್ಬೋದು, ದಿನ ಮಾಡ್ತೀವಿ, ಬಟ್ ಈ ಧ್ಯಾನದ ಶಕ್ತಿ ಡೈಲಿ ಸಿಗೋದಿಲ್ಲ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ವಿಸ್ತರಿಸಿ ತಮ್ಮ ಹಿತವ ನುಡಿಗಳನ್ನು ಹೇಳ್ರಿ ಅಂತ ಶಿಲ್ಪಾ ಗೋದಿಗೌಡ ಮೇಡಮ್ಗೆ ಎಲ್ಲರೂ ಮತ್ತೊಂದು ಸಲ ಚಪ್ಪಾಳೆಗಳನ್ನು ತಟ್ಟಿ ಧನ್ಯವಾದ ಅರ್ಪಿಸಬೇಕಂತ ಏನಂತ. ಅದಕ್ಕಿಂತ ಮುಂಚೆ ಮಾನವ ಹಕ್ಕುಗಳ ಆಯೋಗದ ಗುರುತಿನ ಚೀಟಿಯನ್ನು ವಿತರಿಸಲಾಗುವುದು. ಮೊದಲನೇದಾಗಿ ಅಮೀರ್ ದೊಡ್ಮನಿ ಅವರು ವೇದಿಕೆಗೆ ಬಂದು, ಅಮೀರ್ ದೊಡ್ಮನಿ ಪೂಜಾ ಸಾಹೇಬರು ಎರಡನೇದಾಗಿ ನಿಸಾರ್ ಸೈಯದ್ ಅವಿನಾಶ್ ಗೋವಿಂದ ಮಲ್ಗೆರೆ ಅವರು ನೀಡಿ ಗೌರವಿಸಬೇಕಾಗಿ. ಕೊನೆಗೆ ಸಂಗೀತ ಆಮ್ರೆ ಮೇಡಮ್ ಅವರು ನೀಡಿ ಗೌರವಿಸಬೇಕಾಗಿ ನಂತೆ. ಮಧೇಶ್ ಅವರು ಮಗು ಬಂದರು, ಮಗವರು ಇಲ್ಲಿಗೆ ಬಂದು ಸ್ವೀಕರಿಸಬೇಕಾಗಿ ನಂತೆ. ಅವರು ಈ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ನಂತೆ. ಶ್ರೀನಿಧಿ ಅಟ್ರಾಲ್, ಪ್ರಿಯಾಂಕಾ ನಾಯ್ಕ್, ಅಹನಾ ಬಿಟ್ಗೇರಿ, ಸೋಹಿಲ್ ಬಿರ್ಜಾವೆ, ತೌಫಿಕ್ ಶೇಖ್, ಸಂಕೇತ್ ಹರಿಜನ್, ವಿಶ್ವನಾಥ್ ತಳವಾರ್, ಬಾಲಪೀರ್ ನೀಡಿ ಗೌರವಿಸಬೇಕಾಗಿ ವಿನಂತಿ. ದಾಸರ್ ಸರ್ ನೀಡಿ ಗೌರವಿಸಬೇಕಾಗಿ. ರಮೇಶ್ ಸರ್ ನೀಡಿ. ದೂರು ಇಂಜಿ ಸಂಜೆ, ನೀಡಿ ಗೌರವಿಸಬೇಕಾಗಿ ವಿನಂತಿ. ದೂರು ಪ್ರಭಾವತಿ ನೀಡಿ ಗೌರವಿಸಬೇಕಾಗಿ ವಿನಂತಿ. ರೇಖಾ ಚೌಧರಿ, ನಾಯ್ಕ್, ಹಫೀಜಾ, ನಿಶಾ ಅಬ್ಬಾಸ್. ಯಾರು ಊಟ ಮಾಡಿದ್ರೆ ಹಾಗೆ ಹೋಗ್ಬಾರ್ದು, ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿ ಊಟ ಮಾಡ್ಕೊಂಡು ಹೋಗ್ಬೇಕಾಗಿ ವಿನಂತಿ. ಕೊಡು.
ಶಬೀರ್ ಶೇಖ್, ಮುಸ್ಕಾನ್ ವಾಲಿಕರ್, ರವಿ, ಖುಷಿ ಸುರೇಶ್ ಪೇಟ್ಕರ್, ಉಮಾ ಲಕ್ಷ್ಮಣ್ ರಾಠೋಡ್, ಬೆಳಗೇರಿ ಸರ್, ಸಂಗೀತ ನಾಗು ಪೌಣೆ, ಸಂಗೀತ ನಾಗು ಪೌಣೆ. ಆಯ್ತು, ಇಲ್ಲ ಸನ್ಮಾನವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಬೇರೆ ಬೇರೆ ಕಡೆಗೆ ಕಾರ್ಯಕ್ರಮ ಇರುವುದರಿಂದ ಬಂದು ಸಾಹೇಬರು ಈ ಕಾರ್ಯಕ್ರಮದಿಂದ ಅರ್ಜೆಂಟಾಗಿ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕ ರಾಜ್ಯ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ.ಎಸ್. ಪಿಲ್ಲಾರ್ ಸಾಹೇಬರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಬಂದೆ ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಗೌರವಿಸಬೇಕಾಗಿ ವಿನಂತಿ. ಈ ಸೈಡ್ ಬರ್ರಿ. ಧನ್ಯವಾದ, ಅಭಿನಂದನೆ ಸಲ್ಲಿಸಬೇಕಾದ ವಿನಂತಿ. ಮ್ಯಾರೇಜ್ ಆನಿವರ್ಸರಿ ಅಧ್ಯಕ್ಷರು ಎಲ್ಲರೂ ಮತ್ತೊಂದು ಸಲ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆ ಸಲ್ಲಿಸಬೇಕಾದ ವಿನಂತಿ. ಹೀಗೆ 100 ವರ್ಷ ಬಾಳ್ರಿ ಸರ್ ನೀವು. ರಮೇಶ್ ಸುತಾರ್ ಅವರು
ಅದೇ ರೀತಿ ಪ್ರಮಾಣ ಪತ್ರ ಪಡೆದುಕೊಂಡಿರುವಂತ ಬರ್ಗವಿ ಮಣ್ಣೂರವರಿಗೆ ಮೇಡಮ್ ಅವರು ಗೌರವಿಸಬೇಕಾಗಿ ವಿನಂತಿ. ಅವಂಗೂ ಇನ್ನೊಬ್ಬ ರವಿ ದೂಜನೆ ನಾವ್ರೆ ಸರಿ ಸರ್ ಬರ್ರಿ. ಕೊನೆಯದಾಗಿ ವಂದನಾರ್ಪಣೆ ಶ್ರೀಯುತ ರಮೇಶ್ ಸುತಾರ. ಇವತ್ತು ನಾವು ಎಲ್ಲ ಮಕ್ಕಳಿಗೆ ಮಾನವಾಧಿಕಾರ ಏನಂತ ಹೇಳಿ ತಿಳಿಸ್ಕೊಡ್ಬೇಕಂತೇಳಿ ಇಲ್ಲಿ ಉರ್ದು ಸ್ಕೂಲ್ ಮತ್ತು ಅದು ವಾಂಗೂರ್ ನಗರ್ ಕನ್ನಡ ಸ್ಕೂಲ್ ಅವರು ತಮ್ಮ ಮಕ್ಕಳಿಗೆ ನಮ್ಮ ಕಡೆ ಕಳಿಸಿದ್ದಕ್ಕೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಅದೇ ಥರ ಮತ್ತೊಂದು ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಬಾಂಗೂರ್ ನಗರ ಅವ್ರಿಗೇನು ಧನ್ಯವಾದ ಅಂತ ಅರ್ಪಿಸ್ತೇನೆ. ಅದೇ ಥರ ಬೆಳಗಾವಿಯಿಂದ ನಮ್ಮ ಕೋಜಾಲ್ ಸರ್ ಅವರು ನಮ್ಮ ಸರ್ ಅವರು ಒಂದು ಮಾತು ಇಟ್ಕೊಳ್ಳಿ ಅಲ್ಲಿಂದ ಬಂದಿದ್ದಾರೆ, ಅವ್ರಿಗೇನು ತುಂಬ ಧನ್ಯವಾದಗಳು. ಅದೇ ಥರ ನಮ್ಮೆಲ್ಲ ಮಾಧವ ಅಧಿಕಾರ ಸದಸ್ಯರು ಹಾಗೂ ಮಹಿಳೆಯರಿಗೇನು ಧನ್ಯವಾದಗಳು. ಇವತ್ತು ಊಟ ಇದೆ ಇಲ್ಲೇ, ಊಟ ಮಾಡಿ ಹೋಗ್ಬೇಕು ಎಲ್ಲರೂ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ವೇದಿಕೆ ಮೇಲೆ ಇರುವಂತ ಎಲ್ಲ ಮಹಿಳೆಯರಿಗೂ ಸಹ ಇಲ್ಲಿ ನಡೆದಿರತಕ್ಕಂಥ ಎಲ್ಲರಿಗೂ ಮತ್ತೊಂದು ಸಲ ಧನ್ಯವಾದ ಅರ್ಪಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದೆ. ದಯವಿಟ್ಟು ಎಲ್ಲರೂ ಊಟೋಪಚಾರ ಉಪಯೋಗಿಸಿಕೊಂಡು ಹೋಗಬೇಕಾಗಿ ವಿನಂತಿ.